ವಂದನೆಗಳು ಬ್ರದರ್. ಆತ್ಮರೆಲ್ಲರೂ ವಂದನೆಗಳು. ಅದೇ ರೀತಿಯಾಗಿ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿದಂತ ರಾತ್ರಿ ಎಲ್ಲಾ ನಿನ್ನೆ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಕಾದು ಕಾಪಾಡಿ ಒಳ್ಳೆ ನಿದ್ರೆಯನ್ನು ಸುಖ ನಿದ್ರೆಯನ್ನು ಕೊಟ್ಟಂತ ತಂದೆಯಾದ ದೇವರಿಗೂ ಕೂಡ ಮೊಟ್ಟ ಮೊದಲನೇ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ರಕ್ಷಕ ವಿಮೋಚಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ಎಲ್ಲರೂ ಕೂಡ ತಲೆಬಾಗಿಸಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ನಮ್ಮ ತಂದೆ ಆದವರೇ, ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಅಪ್ಪ, ನಿಮ್ಮ ಮಕ್ಕಳಾಗಿರ್ತಕ್ಕಂಥ ನಾವು ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದು ನಿಮ್ಮ ನಾಮ ಮಹಿಮೆ ಪಡಿಸುವುದು ತುಂಬಾ ಪ್ರಾಮುಖ್ಯತೆ ತಂದೆ ಆದವ್ರೆ. ಇದು ನಿಮಗೆ ಇಷ್ಟವಾಗಿರುತ್ತೆ ತಂದೆ. ಅಪ್ಪ, ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರು ಯಾರಾದ್ರೂ ಇದಾರೆಂದ್ರು ಎಂಬುದಕ್ಕಾಗಿ ಕಾಯ್ತಿದ್ರೆ ಸ್ವಾಮಿ. ನನ್ನ ಮಕ್ಕಳು ನನಗೋಸ್ಕರ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರಂತ ಎದುರು ನೋಡ್ತಾ ಇದಾರೆ ತಂದೆ. ಅದೇ ರೀತಿ ತಂದೆ ಆ ದೇವ್ರೇ ಮಾತನಾಡುವ ಅಪ್ಪ, ಅದೇ ರೀತಿ ಈ ಮುಂಜಾನೆಯಲ್ಲಿ ಕೂಡಿ ಬಂದು ನಿಮ್ಮನ್ನು ಮಹಿಮೆ ಪಡಿಸುವಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಆ ದೇವರೇ. ಅಂಶವನ್ನು ಮಾತನಾಡುವಾಗ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳುವಂತ ನನ್ನ ಮಕ್ಕಳಿಗೂ ವಿವೇಕವನ್ನು ಜ್ಞಾನವನ್ನು ಕೂಡ ಅನುಗ್ರಹಿಸಿಕೊಡಿ ತಂದೆಯ ದೇವರೇ. ನಿಮ್ಮ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕರ್ತನೆ ನಿಮಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ಅಂತ ಪ್ರಾರ್ಥಿಸ್ತಾ, ಯಾವುದೇ ಅಡೆತಡೆಗಳಾಗದೆ ಈ ಒಂದು ಕ್ಲಾಸ್ನಲ್ಲಿ ನೀವು ತಾನೇ ಅಂಶದೊಂದಿಗೆ ಜೊತೆಗಿದ್ದು ನಡೆಸ್ಕೊಡ್ಬೇಕಾಗಿ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕಳುಹಿಸ್ತಾ ಯೇಸು ಪವಿತ್ರ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ, ಜೀವಳ ತಂದೆ, ಆಮೇನ್. ಕೇಳಿಸ್ತಿದೆಯಲ್ಲ ಬ್ರದರ್ ನನ್ನ ವಾಯ್ಸ್? ಕೂಡಿ ಬಂದಿರತಕ್ಕಂಥ ಆತ್ಮರೆಲ್ಲರಿಗೂ ವಂದನೆಗಳು. ದೇವರು ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೂಡ ಮತ್ತೊಂದು ಸಲ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳರ, ನಾವು ಮಾತನಾಡಿಕೊಳ್ಳುವಂತ ಅಂಶದ ಹೆಸರು ಧೈರ್ಯ ಪ್ರಾಮುಖ್ಯತೆ. ಇನ್ನೊಂದ್ಸಲ ಹೇಳ್ತೇನೆ, ನಾವು ಮಾತನಾಡಿಕೊಳ್ಳತಕ್ಕಂಥ ಅಂಶದ ಹೆಸರು ಧೈರ್ಯ ಅನ್ನುವುದು ತುಂಬಾ ಪ್ರಾಮುಖ್ಯತೆ. ನೋಡುವಾಗ ಧೈರ್ಯ ಅನ್ನುವುದು ತುಂಬಾ ಪ್ರಾಮುಖ್ಯತೆ ಎಂಬ ಇದು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳರ, ಮನುಷ್ಯನಿಗೆ ಬದುಕಬೇಕಂದರೆ ಪ್ರಿಯರಾದ ದೇವರ ಮಕ್ಕಳರ ಧೈರ್ಯ ತುಂಬಾ ಪ್ರಾಮುಖ್ಯತೆ ಪ್ರಿಯರೇ. ಈ ಧೈರ್ಯ ಅನ್ನುವುದು ಮನುಷ್ಯನಿಗೆ ಇದ್ದರೆ ಪ್ರಿಯರಾದ ದೇವರ ಮಕ್ಕಳರ ದೇವರ ಸೇವೆಯಲ್ಲಿ ಕೂಡ ಮುನ್ನುಗ್ತಾರೆ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳರ ಯಾವುದೇ ಒಂದು ವಿಷಯದಲ್ಲಿ ಆಗಿರಬಹುದು, ಧೈರ್ಯವನ್ನೋದು ಇಲ್ಲದೆ ಹೋದ್ರೆ ಪ್ರಿಯರಾದ ದೇವರ ಮಕ್ಕಳರ ಭಯ ಅನ್ನೋದು ಮನುಷ್ಯನಿಗೆ ಇದ್ದರೆ ಧೈರ್ಯ ಹೋಗುತ್ತದೆ ಪ್ರಿಯರೇ. ಯಾಕಂತ ನೋಡುವಾಗ ಮನುಷ್ಯನಿಗೆ ಮೊಟ್ಟ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದೇ ಯಾವುದೇ ಒಂದು ವಿಷಯದಲ್ಲಿ ಪ್ರಿಯರಾದ ದೇವರ ಮಕ್ಕಳರ ಧೈರ್ಯ ಅನ್ನುವುದು ಪ್ರಿಯರೇ. ಇವಾಗ ನೋಡುವಾಗ ನಾವು ಯಾವುದೋ ಒಂದು ದೇಶಕ್ಕೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಧೈರ್ಯ. ಇವಾಗ ನೋಡುವಾಗ ಒಂದು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಫ್ಲೈಟ್ ಹತ್ತಿ ಹೋಗ್ಬೇಕಂದ್ರೆ ಪ್ರಿಯರಾದ ದೇವರ ಮಕ್ಕಳರ ಭಯ ಇದ್ರೆ ಯಾವುದೇ ಕಾರಣಕ್ಕೂ ಫ್ಲೈಟ್ ಹತ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಮೆರಿಕ ಅನ್ಕೋಬಹುದು ಪ್ರಿಯರೇ, ಅಮೆರಿಕಕ್ಕೆ ಫ್ಲೈಟ್ ಹತ್ತಿ ಹೋಗ್ಬೇಕಂದ್ರೆ ಮನುಷ್ಯನಿಗೆ ಪ್ರಾಮುಖ್ಯವಾಗಿರ್ತಕ್ಕಂಥದ್ದೇ ಧೈರ್ಯ. ಆ ಧೈರ್ಯ ಅನ್ನೋದಿಲ್ಲದೆ ಹೋದ್ರೆ ಪ್ರಿಯರಾದ ದೇವರ ಮಕ್ಕಳರ ಆ ಮನುಷ್ಯನು ಯಾವುದೇ ಒಂದು ಮನುಷ್ಯನಾಗಿರಬಹುದು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ರೀತಿಯಾಗಿ ದೇವರ ಸೇವೆಯಲ್ಲಿ ಕೂಡ ನಾವು ನಿಲ್ಬೇಕಂದ್ರೂ ಕೂಡ ನಮಗೆ ಧೈರ್ಯ ಅನ್ನೋದು ಪ್ರಾಮುಖ್ಯತೆ. ಯಾಕಂತ ನೋಡುವಾಗ ಈ ಯೇಸು ಕ್ರಿಸ್ತರು ಹೇಳುವ ಮಾತಿನ ಪ್ರಕಾರ ನೋಡುವಾಗ ಈ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ ಎಂಬುದಕ್ಕಾಗಿ ಹೇಳಿದ ವಾಕ್ಯವನ್ನು ನೋಡಿಕೊಳ್ಳೋಣ. ಆಮೇಲೆ ಧೈರ್ಯವಾಗಿರ್ರಿ ಅಂತ ಯಾವ ರೀತಿಯಾಗಾದ್ರೂ ಯೇಸು ಕ್ರಿಸ್ತರು ಹೇಳಿದರೋ ಆ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳರ ಧೈರ್ಯ ಅನ್ನುವುದು ತುಂಬಾ ಅವಶ್ಯಕತೆ ಇದೆ ಪ್ರಿಯರೇ. ದೇವರ ಸೇವೆ ನೋಡುವಾಗ ಯಾವುದೇ ಒಂದು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಬೇಕಂದ್ರೂ ಪ್ರಾಮುಖ್ಯವಾಗಿರ್ತಕ್ಕಂಥದ್ದೇ ಧೈರ್ಯ. ಯಾವುದೇ ಒಂದು ಜಾಗಕ್ಕೆ ಹೋಗಿ ನಾವು ನಿಂತು ದೇವರ ಮಾತುಗಳನ್ನು ಹೇಳ್ಬೇಕಂದ್ರೆ, ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಹೇಳ್ಬೇಕಂದ್ರೂ ಕೂಡ ಧೈರ್ಯನೇ ಇಂಪಾರ್ಟೆಂಟ್. ಭಯ ಪಟ್ಕೊಂಡ್ರೆ ಪ್ರಿಯರಾದ ದೇವರ ಮಕ್ಕಳರೇ ಯಾವುದೇ ಕಾರಣಕ್ಕೂ ಒಂದು ದೇವರ ಸುವಾರ್ತೆಯನ್ನಾಗಿರಬಹುದು, ದೇವರನ್ನು ಕೂಡ ಪ್ರಚುರ ಪಡಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ಯೆಹೋಶುವನಿಗೆ ಮೋಶೆ ಒಂದು ಮಾತಾಡ್ತಾರೆ ಪ್ರಿಯರೇ. ಆ ಮಾತನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಯೆಹೋಶುವನು 1ನೇ ಅಧ್ಯಾಯ 7ನೇ ವಚನ.
ಓ ಶಿವ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ಸಾಕು. ನೀನು ನೋಡುವಾಗ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಓಕೆ, ಒಂದ್ ನಿಮಿಷ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಜ್ಞತನಾಗ್ವಿ. ಹೇಳ್ತಿದ್ದಾರೆ ಪ್ರಿಯರ ದೇವರ ಮಕ್ಳಿರ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾರೆ, ನಾನ್ ನನ್ನ ದೇವರು ಬೋಧಿಸಿದಾರಲ್ಲ ಯೆಹೋಶುವನೇ, ದೇವರು ಕೊಟ್ಟಿರ್ತಕ್ಕಂಥ ಮಾತುಗಳು ಯಾವುದೇ ಒಂದು ಧೈರ್ಯದಿಂದ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಕ್ಕೆ ಹೋಗಬೇಡ. ನೋಡುವಾಗ ಪ್ರಿಯರೇ, ಯೆಹೋಶುವನಿಗೆ ಮೋಶೆ ಅದ್ಭುತವಾಗಿ ಹೇಳ್ತಿದ್ದಾರೆ, ನೀನ್ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರಿಯರೇ ದೇವರ ಮಕ್ಳಿರ, ಧೈರ್ಯದಿಂದಿರು. ಯಾವುದೇ ಒಂದು ಪಾಪಕ್ಕೆ ಒಳಪಡಬೇಡ, ಯಾವುದೇ ಒಂದು ದ್ರೋಹಕ್ಕೆ, ಯಾವುದೇ ಒಂದು ವಿಷಯದಲ್ಲಿ ಆಗಿರಬಹುದು, ನೀನು ಧೈರ್ಯವನ್ನು ಬಿಡಬೇಡ. ಧೈರ್ಯವನ್ನು ಒಂದು ವೇಳೆ ಬಿಟ್ರೆ ನೀನು ಏನಾಗ್ತಿ ಅಂತ ನೋಡುವಾಗ ಇದೇ ರೀತಿಯಾಗಿ ಹೇಳ್ತಿದ್ದಾರೆ. ಮುಂದೆ ವಚನಗಳನ್ನು ನೋಡಿಕೊಳ್ಳೋಣ. ಒಂದು ವೇಳೆ ನಾವು ಧೈರ್ಯವನ್ನು ಬಿಟ್ಟು ಹೋದ್ರೆ ಪ್ರೇರೆ, ಎಲ್ಲಿ ನಾವು ಮಾರ್ಗ ತಪ್ಪಿ ಹೋಗ್ತೀವೋ ಗೊತ್ತಿಲ್ಲ ಪ್ರೇರೆ. ಯೇಸು ಕ್ರಿಸ್ತರ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಳ್ಳಬೇಕೆಂದ್ರೆ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಲ್ಲಿ ಏನಾಗಿರ್ಬೇಕಂತ ನೋಡುವಾಗ ಧೈರ್ಯ ಇಂಪಾರ್ಟೆಂಟ್ ಆಗಿರ್ತದೆ. ಯೇಸು ಕ್ರಿಸ್ತರ ತರ ನಾವು ಕೂಡ ಶ್ರಮೆಗಳು ಪಡ್ಬೇಕಂದ್ರೆ ಯೇಸು ಕ್ರಿಸ್ತರಿಗೆ ಬಂದಿರತಕ್ಕಂಥ ಕಷ್ಟಗಳಲ್ಲಿ ನಾವು ಕೂಡ ಭಾಗಿಗಳಾಗ್ಬೇಕು. ಶ್ರಮೆಗಳು ಬರ್ತವೆ. ಈ ಶ್ರಮೆಗಳು ಬಂದಾಗ ನಾವು ಸಹಿಸ್ಕೊಳ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಧೈರ್ಯ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಇಲ್ಲಿ ಕೂಡ ಮೋಶೆ ಕೂಡ ಅದೇ ಹೇಳ್ತಾ ಇರ್ತಕ್ಕಂಥದ್ದು. ಮೋಶೆ ತನ್ನ ಕಷ್ಟಗಳನ್ನು ಅನುಭವಿಸಿಕೊಂಡು ಮೋಶೆ ಸಾತ್ವಿಕನು, ಒಳ್ಳೆ ಪ್ರವಾದಿ, ದೇವರ ಮಗ, ನನ್ನ ಮನೆಯಲ್ಲಿ ನಂಬಿಗಸ್ತನಂತ ಹೆಸರುಗೊಂಡಿರ್ತಕ್ಕಂಥ ಮೋಶೆ ಹೇಳ್ತಿರ್ತಕ್ಕಂಥ ಮಾತು, ಅನುಭವದಿಂದ ಹೇಳ್ತಿರ್ತಕ್ಕಂಥ ಮಾತು ಪ್ರೇರಿದು ಯೆಹೋಶುವನಿಗೆ. ಅದೇ ರೀತಿಯಾಗಿ ಈ ಮಾತು ನಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೇರ ದೇವರ ಮಕ್ಳಿರ ಮಾತು ನಮಗೂ ಕೂಡ ಬರ್ತದೆ. ಈ ಮಾತು ನಾವ್ ಯಾವಾಗಲೂ ಕೂಡ ಧೈರ್ಯದಿಂದ ದೇವರ ಮಾತನ್ನು ಅಂಗೀಕರಿಸಲೇಬೇಕು. ಆತನ ಮಾತುಗಳ ಪ್ರಕಾರ ನಾವು ನಡೆಯಲೇಬೇಕು. ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ಕೂಡ ನೋಡಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 14ನೇ ವಚನ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಓಕೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಇಲ್ಲಿ ನೋಡುವಾಗ ದಾವೀದನು ಹೇಳ್ತಾ ಇದ್ದಾನೆ ಪ್ರಿಯರ ದೇವರ ಮುಖ್ಯರ. ದಾವೀದನು ಅದ್ಭುತವಾಗಿ ಹೇಳ್ತಿದ್ದಾನೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಮತ್ತು ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಏನಂತೆ ಪ್ರಿಯರ ದೇವರ ಮಕ್ಳಿರ, ನಮ್ಮ ಹೃದಯವು, ನಮ್ಮ ಗುಂಡಿಗೆ ಅನ್ನೋದು ಏನಿದೆಯೋ, ಇದು ಒಂದು ವೇಳೆ ನಮ್ಮನ್ನು ಧೈರ್ಯ ತಪ್ಪಿಸಿ ಹೋದ್ರೆ ಏನಾಗುತ್ತೆ ಅಂತ ನೋಡುವಾಗ ನಡಕ ಸ್ಟಾರ್ಟ್ ಆಗುತ್ತೆ ಪ್ರಿಯರ ದೇವ್ರ ಮಕ್ಳಿಯರ. ನೀವೆಲ್ಲರೂ ಕೂಡ ನೋಡಿದ್ರಲ್ಲ, ನಿಮಗೆ ಯಾವ್ದಾದ್ರು ಒಂದು ಸಂದರ್ಭ ಆಗಿರ್ಬೇಕಾದ್ರೆ, ತುಂಬಾ ಯಾವ್ದೋ ಒಂದು ಗಾಬರಿ ಆಗಿರ್ಬೇಕಂದ್ರೆ ಎಷ್ಟೊಂದು ಕೆಲವೊಬ್ಬರಿಗಾದ್ರೆ ತಲೆನೇ ಸುತ್ತು ಬಿದ್ದೋಗ್ಬಿಡ್ತಾರೆ ಪ್ರಿಯರ ದೇವ್ರ ಮಕ್ಳಿಯರ. ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ನೋಡಿದ್ರೆ, ರಕ್ತ ನೋಡಿದ್ರೆ ತಲೆ ಸುತ್ತು ಬಿದ್ದೋಗ್ತಾರೆ ಪ್ರಿಯರ ದೇವ್ರ ಮಕ್ಳಿಯರ. ಕಾರಣ ಏನಂತ ನೋಡುವಾಗ ಅವರಿಗೆ ಆ ಆಕ್ಸಿಡೆಂಟ್ ಗಳನ್ನು ನೋಡ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ಪ್ರಿಯರ ದೇವರ ಮಕ್ಳಿಯರ. ಆ ಧೈರ್ಯ ಅನ್ನೋದು ಅವರಿಗೆ ಇರೋದಿಲ್ಲ. ಅದಕ್ಕೆ ಕೆಲವೊಬ್ಬರಾದ್ರೆ ತಲೆ ಸುತ್ತು ಬಿದ್ದೋಗ್ಬಿಡ್ತಾರೆ ಪ್ರೇರೆ. ಆ ರಕ್ತ ನೋಡಿದ ತಕ್ಷಣವೇ
ತಲೆ ಸುತ್ತು ಬಿದ್ದ. ಆ ರೀತಿಯಾಗಿ ಇಲ್ಲಿ ಹೇಳ್ತಿದ್ದಾರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ನಮ್ಮ ಹೃದಯವು ಗುಂಡಿಗೆ ಅನ್ನೋದು ಏನಿದೆಯೋ, ಈ ಗುಂಡಿಗೆ ನಾವು ಯಾವತ್ತೂ ಕೂಡ ಧೈರ್ಯವನ್ನು ಕೆಡಿಸ್ಕೋಬಾರ್ದು ಪ್ರಿಯರ ದೇವರ ಮಕ್ಕಳಿರ. ಈ ದಾವೀದನು ಅದೇ ರೀತಿಯಾಗಿ ಹೇಳ್ತಿದ್ದಾನೆ, ನಿನ್ನ ಹೃದಯವು ಏನಾಗಿರಬೇಕು, ಧೈರ್ಯದಿಂದ ಇರಬೇಕು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಾತು ನಮಗೆ ಏನಾಗಿರ್ಬೇಕಂತ ನೋಡುವಾಗ, ದೇವ್ರು ಹೇಳ್ತಾ ಇದಾರೆ ಅಲ್ವಾ, ಏನಂತ ಹೇಳ್ತಾರೆ ಅಂತ ನೋಡುವಾಗ, ಯೆಹೋವನ ಧರ್ಮಶಾಸ್ತ್ರವನ್ನು ನಾವು ಯಾವಾಗಲೂ ಹಗಲಿರುಳು ಕೈಗೊಂಡು ಆ ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೆಯುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಿಜವಾಗಿಯೂ ಕೂಡ ನಮಗೆ ಧೈರ್ಯ ಬಂದೇ ಬರ್ತದೆ ಪ್ರಿಯರೇ. ಯಾವುದೇ ವಿಷಯದಲ್ಲಿ ಆಗಿರಬಹುದು, ನಮಗೆ ದೇವರ ಮಾತುಗಳನ್ನು ನಾವು ಕೈಗೊಂಡು ನಡೆಯುವಾಗ, ದೇವರ ಮಾತಿಗೆ ಒಳಪಡುವಾಗ ನಿಜವಾಗ್ಲೂ ಕೂಡ ನಮಗೆ ಧೈರ್ಯ ಬಂದೇ ಬರ್ತದೆ ಪ್ರಿಯರಾದ ದೇವರ ಮಕ್ಕಳಿರ. ಯಾವ ರೀತಿಯಾಗಾದ್ರೂ ಧೈರ್ಯ ಬರುತ್ತಂತ ನೋಡುವಾಗ, ದೇವರ ಸೇವೆಯಲ್ಲಿ ನನಗೆ ಕಷ್ಟ ಬಂದ್ರು ಸರಿನೇ, ನಷ್ಟ ಬಂದ್ರು ಸರಿನೇ, ಹಿಂಸೆ ಬಂದ್ರು ಸರಿನೇ, ಶೋಧನೆ ಬಂದ್ರು ಸರಿನೇ, ನಾನು ಉಸಿರಿರುವ ತನಕ ನಾನು ಧೈರ್ಯವಾಗಿ ನಾನ್ ದೇವರಲ್ಲೇ ನಿಲ್ತೀನಿ, ನನ್ ದೇವರ ಸೇವೆಗೋಸ್ಕರ ನಿಲ್ತೀನಿ, ನನ್ ದೇವರು ಬಿಟ್ರೆ ನನಗೆ ದಿಕ್ಕಿಲ್ಲ ಎಂಬ ಆಲೋಚನೆ ಮಾಡಿಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ದೇವರ ಸೇವೆಗೆ ಇಳಿತಾರೆ ಪ್ರಿಯರಾದ ದೇವರ ಮಕ್ಕಳಿರ. ಇಲ್ಲದೆ ಹೋದ್ರೆ ಏನಾಗ್ತಾರಂತ ನೋಡುವಾಗ, ಮನುಷ್ಯನು ಸೈತನನ ಆಲೋಚನೆಗಳನ್ನು ತಲೆ ಕೆಡಿಸಿಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ಮನುಷ್ಯನು ಕೆಟ್ಟೋಗ್ಬಿಡ್ತಾನೆ ಪ್ರಿಯರೇ. ಇದು ಅದೇ ನಾವು ದೇವರ ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯದೆ ಹೋದ್ರೆ ಆ ರೀತಿಯಾಗಿ ಆಗ್ತದೆ. ಅದೇ ರೀತಿಯಾಗಿ ಅದೇ ಕೀರ್ತನೆಗಳು 31ನೇ ಅಧ್ಯಾಯ 31ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಸಾಕು. ಇಲ್ಲಿ ನೋಡುವಾಗ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಇಲ್ಲಿ ಕೂಡ ಹೇಳ್ತಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ, ಅದೇ ದಾವೀದ ಮಹಾರಾಜನ ಹೇಳ್ತಾ ಇರ್ತಕ್ಕಂಥ ಮಾತು ಏನಂತ ನೋಡುವಾಗ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿನ್ನ ಹೃದಯವು ಧೈರ್ಯದಿಂದಿರಲಿ. ನೋಡುವಾಗ, ಯೆಹೋವನನ್ನು ಒಪ್ಪಿಕೊಂಡವರು, ನಿರೀಕ್ಷಿಸಿಕೊಂಡವರು, ಯೆಹೋವನನ್ನು ನಂಬಿದವರು ಯಾವ ರೀತಿಯಾಗಿರ್ಬೇಕಂತ ನೋಡುವಾಗ, ದೃಢವಾಗಿರಬೇಕು ಮತ್ತು ಧೈರ್ಯವಾಗಿಯೂ ಕೂಡ ಇರಬೇಕು. ಏನಾಗಿರ್ಬೇಕು? ದೃಢವಾಗಿರಬೇಕು ಮತ್ತು ಧೈರ್ಯವಾಗಿ ಕೂಡ ಇರಬೇಕು. ಈ ಧೈರ್ಯ ಅನ್ನೋದು ಆಗ್ಲಿಂದಾನೇ ಹೇಳ್ತಿದ್ದೀನಿ ಪ್ರಿಯರೇ, ಧೈರ್ಯ ಅನ್ನೋದು ತುಂಬಾ ಪ್ರಾಮುಖ್ಯತೆ. ಯಾಕಂತ ನೋಡುವಾಗ, ನಾವ್ ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯದಲ್ಲಿ ಕೂಡ ಮಾರ್ಗ ತಪ್ಪಿ ಹೋಗಬಾರದು. ಅಂದ್ರೆ ದೇವರ ಮೇಲೆ ನಂಬಿಕೆ ಇರಬೇಕು, ಅದೇ ರೀತಿಯಾಗಿ ಧೈರ್ಯನೂ ಕೂಡ ಇರಬೇಕು. ಇನ್ನೊಂದು ಏನಂದ್ರೆ, ನನ್ನ ದೇವರ ಹತ್ರ ನಾನು ಯಾವತ್ತಿದ್ರು, ನನ್ನ ಪ್ರಾಣ ಹೋದ್ರು, ನನ್ನ ಪ್ರಾಣ ಇದ್ರು, ನಾನು ಉಸಿರಿರುವ ತನಕ ದೇವರಿಗೋಸ್ಕರ ಬದುಕಿದ್ರೆ ನಾನು ದೇವರ ಬಳಿಗೆ ಸೇರ್ತೀನಿ ಅನ್ನೋದು ಕೂಡ ಒಂದು ಧೈರ್ಯವಾಗಿರ್ಬೇಕು ಪ್ರಿಯರಾದ್ಯರು. ನಂಬಿಕೆ ಜೊತೆಯಲ್ಲಿ ಕೂಡ ಧೈರ್ಯನೂ ಕೂಡ ಇರಬೇಕು ಪ್ರಿಯರಾದ್ಯವರ ಮಕ್ಕಳಿರ. ಈ ಧೈರ್ಯ ಒಂದು ನಮ್ಮಲ್ಲಿ ಇದ್ರೆ ಪ್ರಿಯರಾದ್ಯವರ ಮಕ್ಕಳಿರ, ನಂಬಿಕೆ ಜೊತೆ ನಾವು ದೇವರ ಮಕ್ಕಳಾಗಿ, ದೇವರ ಸೇವಕರಾಗಿ ಜೀವಿಸಬಹುದು. ಅದೇ ರೀತಿಯಾಗಿ ಉಸಿರಿರುವ ತನಕನೂ ಕೂಡ ದೇವರ ಸಹವಾಸದಲ್ಲಿ ಬೆಳಿಬಹುದು ಪ್ರಿಯರಾದ್ಯವರ ಮಕ್ಕಳಿರ. ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ಕೂಡ ಓದಿಕೊಳ್ಳೋಣ. ಜ್ಞಾನೋಕ್ತಿ 28:1. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವವನು. ಸಾಕು ಸಿಸ್ಟರ್. ಹಿಂದಟ್ಟಿದರೂ ದುಷ್ಟನು ಹೆದರಿ ಓಡಿ ಹೋಗುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಇಲ್ಲಿ ಕೂಡ ಹೇಳ್ತಿದ್ದಾರೆ ದೇವರು, ದುಷ್ಟನು ಪ್ರಿಯರಾದ ದೇವರ ಮಕ್ಕಳಿರ, ದುಷ್ಟನು ನಿಜವಾಗಿಯೂ ಕೂಡ ದುಷ್ಟತನಕ್ಕೆ ಆಸೆ ಪಡ್ತಾನೆ ವಿನಃ ಯಾವುದೇ ಒಂದು ಶಿಷ್ಟತನಕ್ಕೆ, ಒಳ್ಳೆತನಕ್ಕೆ ಯಾವತ್ತೂ ಕೂಡ ಆಸೆ ಪಡೋದಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಆ ದುಷ್ಟನು ಏನಾದ್ರೂ ದುಷ್ಟನಿಗೆ ಇಷ್ಟವಾದದ್ದನ್ನು ಮಾಡ್ತಾನೆ ವಿನಃ, ದುಷ್ಟನಿಗೆ ಏನ್ ಇಷ್ಟನೋ ದುಷ್ಟನು ಕೆಟ್ಟ ಒಂದು ವಿಷಯಗಳನ್ನೇ ಇಷ್ಟಪಡ್ತಾನೆ ವಿನಃ ಒಳ್ಳೆ ಕಾರ್ಯಗಳನ್ನು ಅದೇ ರೀತಿಯಾಗಿ ಶಿಷ್ಟನು ಏನಾಗಿರ್ತಾನಂತ ನೋಡುವಾಗ, ಸಿಂಹದಂತೆ ಧೈರ್ಯವಾಗಿರ್ತಾನೆ ಪ್ರಿಯರು. ಯಾವುದೇ ಒಂದು ಬಂದ್ರು ಕೂಡ ಸಿಂಹ ನೋಡುವಾಗ
ಎಷ್ಟು ಧೈರ್ಯವಾಗಿರುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಳಿರ ಆ ಆನೆ ಒಂದು ವೇಳೆ ಸಿಂಹಕ್ಕಿಂತ ಆನೆ ದೊಡ್ಡದು ಪ್ರಿಯರಾದ ದೇವರ ಮಕ್ಳಿರ. ಆದ್ರೆ ಪ್ರಿಯರಾದ ದೇವರ ಮಕ್ಳಿರ ಹುಲಿಯನ್ನು ಕೂಡ ನೋಡುವುದಾದ್ರೆ ಸಿಂಹಕ್ಕಿಂತ ಬಲವಾಗಿರ್ತಕ್ಕಂತ ಒಂದು ಶಕ್ತಿ ಇರ್ತದೆ. ಆದ್ರೆ ಕೂಡ ಅದು ಗರ್ಜನೆಗೆ ಪ್ರಿಯರಾದ ದೇವರ ಮಕ್ಳಿರ ಎಲ್ಲ ಕೂಡ ನಡೆಗೆ ಹೋಗ್ತದೆ. ಸಿಂಹದ ಗರ್ಜನೆಗೆ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲವೂ ಕೂಡ ನಡೆಗೆ ಹೋಗ್ತದೆ. ಒಂದು ಸಲ ಸಿಂಹ ಕೂಗಿದ್ರೆ ಎಷ್ಟು ಕಿಲೋಮೀಟರ್ ಕೂಗುತ್ತಂತೆ ಪ್ರಿಯರೇ? 7 ಕಿಲೋಮೀಟರ್ ಸಿಂಹ ಕೂಗ್ತದೆ ಅಂತೆ ಪ್ರಿಯರೇ. ಅಷ್ಟು ನನಗೆ ಗೊತ್ತಿಲ್ಲ, ಆದ್ರೆ 7 ಕಿಲೋಮೀಟರ್ ಕೂಗ್ತದಂತ ಕೇಳಿಸ್ಕೊಂಡಿದೆ, ಅಷ್ಟು ಮಾತ್ರ ಗೊತ್ತು. ಆ ರೀತಿಯಾಗಿ ಸಿಂಹ ಒಂದು ಗರ್ಜನೆಗೆ ಎಲ್ಲ ನಡಗ್ತದೆ. ಅದೇ ರೀತಿಯಾಗಿ ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರಬೇಕು. ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು. ಅದೇ ಒಂದು ಪ್ರಿಯರಾದ ದೇವರ ಮಕ್ಳಿರ, ಸಿಂಹವು ಯಾವ ರೀತಿಯಾಗಿ ಆ ಕಾಡಿನ ರಾಜ ಅನಿಸಿಕೊಂಡು ಅಷ್ಟು ದೊಡ್ಡ ಪ್ರಾಣಿಗಳನ್ನು ಎದುರು ಹಾಕಿಕೊಂಡು ಅಷ್ಟೊಂದು ಆ ಸಿಂಹಕ್ಕೆ ಪ್ರಿಯರಾದ ದೇವರ ಮಕ್ಳಿರ ಎಷ್ಟೇ ಒಂದು ಆನೆಗಳು ಬಂದ್ರು, ಎಷ್ಟೇ ಹುಲಿಗಳು ಬಂದ್ರು ಕೂಡ ಈ ಒಂದೇ ಒಂದು ಸಿಂಹ ಚಾಲೆಂಜ್ ಮಾಡಿ ನಿಲ್ತದಲ್ಲ, ಆ ರೀತಿಯಾಗಿ ಈ ಲೋಕದ ಮಧ್ಯದಲ್ಲಿ ನಾವು ಎಷ್ಟೇ ಜಂಜಾತ್ರಗಳು ಬಂದ್ರು, ಎಷ್ಟೇ ಹಿಂಸೆಗಳು ಬಂದ್ರು, ಎಷ್ಟೇ ಶೋಧನೆಗಳು ಬಂದ್ರು, ಎಷ್ಟೇ ಅವಮಾನಗಳು ಬಂದ್ರು ಕೂಡ ಸಿಂಹದ ಹಾಗೆ ನಾವು ಕೂಡ ನಿಲ್ಬೇಕು ಪ್ರಿಯರಾದ ದೇವರ ಮಕ್ಳಿರ. ಸಿಂಹದ ಹಾಗೆ ಧೈರ್ಯವಾಗಿರಬೇಕು ಪ್ರಿಯರಾದ. ನಾವು ಯಾವುದೇ ಕಾರಣಕ್ಕೂ ಸೋತು ಹೋಗಬಾರದು ಪ್ರಿಯರೇ. ಯಾವುದೇ ಕಾರಣಕ್ಕೂ ನಾವು ಸೋತು ಹೋಗಬಾರದು. ಆ ರೀತಿಯಾಗಿದ್ರೆ ನಾವು ಏಡಿಗಳಾಗ್ಬಿಡ್ತೀವಿ ಪ್ರಿಯರಾದ ದೇವರ ಮಕ್ಳಿರ. ವಾಕ್ಯ ಕೂಡ ಬರುತ್ತೆ, ಅದು ಕೂಡ ನಾವ್ ಯಾವಾಗ್ಲೂ ಕೂಡ ಸಿಂಹದಾಗೆ ನಾವು ಧೈರ್ಯವಾಗಿರಬೇಕು. ಅದೇ ನಮಗೆ ದೇವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಪ್ರಿಯರಾದ ದೇವರ ಮಕ್ಳಿರ. ನಾವು ಶೋಧನೆಗಳಿಂದ ತಪ್ಪಿಸ್ಕೋಬೇಕು. ನಾವು ಕಷ್ಟ ಬರ್ತಾ ಇದೆ, ನಮಗೆ ಹಿಂಸೆ ಬರ್ತಾ ಇದೆ, ನಮಗೆ ಅನೇಕರು ನಮ್ಮನ್ನು ನಿಂದಿಸ್ತಿದಾರಂತ ಬರ್ತಿದೇವೆ ಅಂದ್ರೆ ಪ್ರಿಯರಾದ ದೇವರ ಮಕ್ಳಿರ, ನಾವ್ ಇದನ್ನು ಸಹಿಸಿಕೊಂಡು ಮುಂದಕ್ಕೆ ಹೋಗ್ಬೇಕು. ದೇವರ ಸೇವಕರನಿಸಿಕೊಂಡವರು, ದೇವರ ಮಕ್ಕಳ ಆಗಿ ನಾವು ದೇವರ ಸೇವೆಯಲ್ಲಿ ಭಾಗಿಗಳಾಗಿದ್ದೀವಿ ಅಂದ್ರೆ ಇದು ನಿಜವಾಗ್ಲೂ ಕೂಡ ಯೇಸು ಕ್ರಿಸ್ತರು ಹೇಳಿದರೆ, ನಾನ್ ತಪ್ಪೇ ಮಾಡಿಲ್ಲ, ನನಗೆ ಸಂಕಟ ಬಂದಿದೆ. ನೀವು ತಪ್ಪು ಮಾಡ್ತಾ ಇರ್ತೀರಾ, ನಿಮಗೆ ಎಷ್ಟು ಸಂಕಟ ಬರ್ಬೋದಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಎಷ್ಟೇ ಹಿಂಸೆ ಬರ್ಲಿ ನಾವು ಧೈರ್ಯವಾಗಿ ಮುಂದೆ ಸಾಕ್ತಾ ಹೋಗಿದ್ರೆ ಪ್ರಿಯರಾದವರ ಮಕ್ಳಿರ, ನಮಗೆ ಏನು ಅನ್ಸೋದಿಲ್ಲ ಪ್ರಿಯರಾದವರ ಮಕ್ಳಿರ. ಯೇಸು ಕ್ರಿಸ್ತರು 33.5 ವರ್ಷ ಕಾಲ ಬದುಕಿದಾರೆ ಅಂದ್ರೆ ಆತನಿಗೆ ಬಂದಿರತಕ್ಕಂತ ಕಷ್ಟ ಎಷ್ಟು, ಆತನಿಗೆ ಬಂದಿರತಕ್ಕಂತ ಹಿಂಸೆ ಎಷ್ಟು, ಆತನಿಗೆ ಬಂದಿರತಕ್ಕಂತ ಅವಮಾನ ಎಷ್ಟು, ಆತನಿಗೆ ಆದಂತ ನಿಂದನೆಗಳೆಷ್ಟು ಪ್ರಿಯರಾದ ದೇವರ ಮಕ್ಳಿರ. ಯೇಸು ಕ್ರಿಸ್ತನಿಗೆ ಅವಮಾನ ಪಡಿಸಿದ್ರು, ಆದ್ರೂ ಕೂಡ ಅವರು ಏನಂತ ಹೇಳಿದ್ರಂತ ನೋಡುವಾಗ, ನನಗೆ ಒಂದು ಕಾಲ ಬರುತ್ತದೆ, ಆ ಕಾಲವರೆಗೂ ನಾನು ಕಾಯ್ತೇನೆ. ಒಂದು ಕಾಲ ಉಂಟು, ಆ ಕಾಲದವರೆಗೆ ಆ ಕಾಲ ಬಂದಿದೆ ಅಂತ. ಎಷ್ಟು ಅದ್ಭುತ! ನನ್ನ ತಂದೆ ಬಳಿಗೆ ಹೋಗುವಂತ ಕಾಲ ಬಂದಿದೆ, ಅಷ್ಟುವರೆಗೂ ನಾನು ಏನಾಗಿರ್ತೀನಿ ಅಂತ ನೋಡುವಾಗ ಧೈರ್ಯವಾಗಿರ್ತೀನಿ ಅಂತ ಯಾವ ರೀತಿಯಾಗಿ ನಿರ್ಣಯ ತೆಗೆದುಕೊಂಡ್ರು. ಅದೇ ರೀತಿಯಾಗಿ ನಾವು ಕೂಡ ಒಂದು ಕಾಲ ಬರುತ್ತೆ, ಆ ಮರಣದ ಕಾಲ ಬರುತ್ತೆ, ಆ ಕಾಲದವರೆಗೂ, ಉಸಿರಿರುವ ದಿನದವರೆಗೂ ನಾವು ಕೂಡ ಅದೇ ರೀತಿ ಯೇಸು ಕ್ರಿಸ್ತರಾಗಿ ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ನಾವು ಧೈರ್ಯವಾಗಿ ಇರ್ಬೇಕನ್ನೋದೇ ದೇವ್ರು ಹೇಳ್ತಿರ್ತಕ್ಕಂಥ ಮಾತು ಪ್ರಿಯರ ದೇವರ ಮಕ್ಳಿರ. ಅಷ್ಟು ಮಾತ್ರ ನಾವು, ಅಷ್ಟಕ್ಕೂ ಯಾವುದೇ ಕಾರಣಕ್ಕೂ ನಾವು ಧೈರ್ಯ ಬಿಡಬಾರದು. ಇನ್ನೊಂದು ವಚನವನ್ನು ಕೂಡ ಅದೇ ರೀತಿಯಾಗಿ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 43ನೇ ವಚನ. ಹೀಗಿರಲಾಗಿ ಅರಿತಾಮಯದ ಯೋಸೇಫನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರೀಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ನೋಡುವಾಗ ಈಗಿರಲಾಗಿ ಅರಿತಾಮಯದ ಯೋಸೇಫನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಪ್ರಿಯರಾದ ದೇವರ ಮಕ್ಳಿರ, ಈತನು ನೋಡುವಾಗ
ಇವಾಗ ನೋಡುವಾಗ ನಾವು ಒಂದು ರಾಜನ ಬಳಿಯಲ್ಲಿ ಅಥವಾ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಸಿಎಂ ಬಳಿಗೆ ಹೋಗಿ ನಾವು ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಹೋಗಿ ನಾವು ಎದುರು ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಆಗೋದಿಲ್ಲ ಪ್ರಿಯರ ಮಕ್ಳಿರ. ಎದುರು ಸಿಎಂ ಹತ್ರ ಹೋಗಿ ಮಾತನಾಡ್ಬೇಕಂದ್ರೆ ಏನ್ ಬೇಕು? ಧೈರ್ಯ ಬೇಕು. ಅದೇ ರೀತಿಯಾಗಿ ಪ್ರಿಯರಾದೇವರ ಮಕ್ಳಿರ, ಆ ಧೈರ್ಯ ಅನ್ನೋದು ಅಥವಾ ಪರ್ಮಿಷನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಆ ಧೈರ್ಯ ಅವ್ರ ಹತ್ರ ಮಾತನಾಡ್ಬೇಕಂದ್ರೆ ಕೂಡ ತುಂಬಾ ಧೈರ್ಯನೂ ಕೂಡ ಬೇಕು. ಯಾಕಂತ ನೋಡು, ಅದೇ ರೀತಿಯಾಗಿ ಇಲ್ಲಿ ಯೋಸೇಫನೆಂಬುವನು ಪ್ರಿಯರಾದೇವರ ಮಕ್ಳಿರ, ಯೋಸೇಫನೆಂಬುವನು ಪ್ರಿಯರಾದೇವರ ಮಕ್ಳಿರ ಪಿಲಾತನ ಬಳಿಗೆ ಹೋಗಿ ಈ ಯೇಸುವಿನ ದೇಹವನ್ನು ಕೇಳ್ತಾ ಇದಾರೆ ಅಂದ್ರೆ ಇದು ಎಂತ ಧೈರ್ಯ ಅಂತ ನೋಡುವಾಗ ನಮಗೆ ಅರ್ಥ ಆಗ್ತದೆ. ಭಯಂಕರವಾಗಿ ಈತನು ಪಿಲಾತನ ಬಳಿಗೆ ಹೋಗಿ ಈತನು ಈ ದೇಹವನ್ನು ಕೊಡಿ ಅಂತ ಕೇಳುವಾಗ ಎಷ್ಟು ಧೈರ್ಯ ಇರಬೇಕು. ಭಯ ಪಟ್ಟುಕೊಂಡು ಒಂದು ವೇಳೆ ಹೋಗ್ಲಿಕ್ಕೆ ಆಗ್ತದ ಇಂಥ ಜಾಗಗಳಿಗೆ? ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಇವನು ಹಿರಿಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ನೋಡುವಾಗ ಒಂದು ಮಾತು ಹೇಳಲ್ಪಟ್ಟಿದೆ, ಇವರು ಇಷ್ಟೊಂದು ದೊಡ್ಡ ಕಾರ್ಯಗಳನ್ನು ಇಷ್ಟೊಂದು ಮಾಡಿದರೆಂದ್ರೆ ಈ ಧೈರ್ಯವಾಗಿ ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು. ಏನಂತೆ ಪ್ರಿಯರೇ? ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಅದೇ ರೀತಿಯಾಗಿ ನಾವು ಕೂಡ ದೇವರ ರಾಜ್ಯವನ್ನು ಎದುರು ನೋಡುತ್ತಿರುವವರಾಗಿರಬೇಕು ಅಲ್ವಾ? ನಾವು ಕೂಡ ದೇವರ ರಾಜ್ಯವನ್ನು ಹುಡುಕುವವರಾಗಿರಬೇಕು. ಅದೇ ರೀತಿಯಾಗಿ ನಮಗೆ ಇಲ್ಲಿ ಹೇಳುವ ಮಾತಿನ ಪ್ರಕಾರ ಹಿರಿಸಭೆಯಲ್ಲಿ ಯಾವ ರೀತಿಯಾಗಿ ಶಿಷ್ಯನು ದೇವರಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ಎದುರು ನೋಡುವವನಾಗಿದ್ದನು, ಅದೇ ರೀತಿಯಾಗಿ ನಾವು ಕೂಡ ದೇವರ ರಾಜ್ಯಕ್ಕೋಸ್ಕರ ಎದುರು ನೋಡುವವರಾಗಿರಬೇಕು. ದೇವರ ಮಾತುಗಳನ್ನು ನಾವು ಒಂದು ವೇಳೆ ಬಿಟ್ಟರೆ, ದೇವರ ರಾಜ್ಯವನ್ನು ಎದುರು ನೋಡುವುದನ್ನು ಬಿಟ್ಟರೆ ಪ್ರಿಯರಾದವರ ಮಕ್ಳಿರ ನಾವೇನಾಗ್ತೀವಿ ಅಂತ ನೋಡುವಾಗ, ನಾವು ಪಾಪಕ್ಕೆ ಒಳಪಟ್ಟು ಪಾಪದಲ್ಲಿ ಸತ್ತು ಪ್ರಿಯರಾದವರ ಮಕ್ಳಿರ ದೇವರಿಂದ ದೂರ ಹೋಗ್ಬಿಡ್ತೀವಿ ಪ್ರಿಯರೇ. ಇದು ನಮಗೆ ಬೇಡ. ದೇವರಿಗೆ ಹತ್ತಿರವಾಗಿದ್ದು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡುವವರಾಗಿರೋಣ ಪ್ರಿಯರೇ. ಇಲ್ಲದೆ ಹೋದ್ರೆ ನಾವ್ ಏನಾಗ್ತೀವಿ ಅಂತ ನೋಡುವಾಗ, ದೇವರು ನಮಗೆ ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥ ಈ ಜ್ಞಾನವನ್ನು, ಈ ಧೈರ್ಯವನ್ನು ನಾವು ಯಾವತ್ತೂ ಕೂಡ ಕಳ್ಕೊಳ್ಳಬಾರದು. ಇನ್ನೊಂದು ವಚನವನ್ನು ಕೂಡ ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡುವಾಗ ಪ್ರಿಯರಾದವರ ಮಕ್ಳಿರ, ಇಲ್ಲಿ ದೇವರು ಹೇಳ್ತಿದ್ದಾರೆ, ಒಂದು ಮಗನಿಗೆ ಏನಂತ ತಂದೆ ಹೇಳ್ತಕ್ಕಂಥ ಮಾತೇನಂತ ನೋಡುವಾಗ, ಮಗನೇ ಶಾಲೆಗೆ ಹೋಗ್ಬೇಕ ಅಥವಾ ಯಾವುದೇ ಒಂದು ರೀತಿಯಾಗಿ ನಮ್ಮನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಾಸ್ಟೆಲ್ ಹಾಕ್ಬಿಟ್ಟು ಪ್ರಿಯರಾದವರ ಮಕ್ಳಿರ ತುಂಬಾ ನಮ್ಮ ತಂದೆ ತಾಯಿಗಳು ತುಂಬಾ ಕೆಲಸಕ್ಕೆ ದೂರ ಹೋಗ್ತಿದ್ರು ಪ್ರಿಯರಾದ ಹಾಸ್ಟೆಲ್ಗಳು. ಅವಾಗ ಹೋಗ್ತಿದ್ರು ತಂದೆ ತಾಯಿಗಳು ಹೇಳ್ತಿದ್ರು, ಮಗನೇ ನಾವು ತುಂಬಾ ದೂರ ಹೋಗ್ತಾ ಇದೀವಿ, ನೀನು ಧೈರ್ಯವಾಗಿರಬೇಕು. ಮತ್ತು ಯಾವುದೇ ಒಂದು ರೀತಿಯಾಗಿ ಆದ್ರೂ ಕೆರೆಗಳಿದ್ದಾವೆ, ಮತ್ತೆ ಸಿಟಿ ಇದೆ, ಸಿಟಿಗಳಲ್ಲಿ ರೋಡ್ ದಾಟ್ಬೇಕಾದ್ರೆ ತುಂಬಾ ಜೋಪಾನ ಕಣೋ. ಕೆರೆಗಳಿಗೆ ಅಲ್ಲಿ ಇವ್ರು ಫ್ರೆಂಡ್ಸ್ ಜೊತೆ ಹೋಗಿ ಹಾಳಾಗ್ಬೇಡ. ಮತ್ತೆ ಯಾವುದೋ ಒಂದು ರೀತಿಯಾಗಿ ಒಳ್ಳೆ ರೀತಿಯಾಗಿ ಓದಿ ನೀನು ಉತ್ತಮನಾಗ್ಬೇಕು ಅಂತ ಯಾವ ರೀತಿಯಾಗಾದ್ರೂ ತಂದೆ ತಾಯಿಗಳು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರಿಯರಾದವರ ಮಕ್ಳಿರ, ಇಲ್ಲಿ ದೇವರು ಕೂಡ ಹೇಳ್ತಿದ್ದಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಈ ದೇವರು ಹೇಳ್ತಿದ್ದಾರೆ, ಮಗನೇ ನಾನು ಲೋಕವನ್ನು ಜಯಿಸಿದ್ದೀನಿ. ನಮ್ಮಂತ ಶರೀರನೇ ಧರಿಸಿಕೊಂಡಿದ್ದ ಪ್ರಿಯರಾದವರ ಮಕ್ಳಿರ, ಅಥವಾ ಸ್ಪೆಷಲ್ ಶರೀರ ಏನಾದ್ರು ಬಂದಿತ್ತ ಯೇಸು ಕ್ರಿಸ್ತರಿಗೆ?
ಮಾತನಾಡಿ. ನಮ್ಮಂತ ನಮ್ಮಂತ ಶರೀರನೇ. ಶರೀರ ಓಕೆ, ನಮ್ಮಂತ ಶರೀರನೇ ಪ್ರಿಯರಾದರ ಮಕ್ಳು. ಅದಕ್ಕೆ ಇಲ್ಲಿ ದೇವ್ರು ಹೇಳ್ತಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಕೂಡ ಜಯಿಸಿದ್ದೇನೆ ಎಂದು ಹೇಳಿದನು. ಪ್ರಿಯರಾದವರ ಮಕ್ಕಳರ, ನಾವು ಲೋಕದಲ್ಲಿ ಧೈರ್ಯವಾಗಿರಬೇಕು. ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಜಯಿಸಿ ಹೋಗಿ ಇದೇ ಶರೀರವನ್ನು ಧರಿಸಿಕೊಂಡು, ನಮ್ಮಂತ ಶರೀರವನ್ನೇ ಧರಿಸಿಕೊಂಡು ಯೇಸು ಕ್ರಿಸ್ತರು ಪ್ರಿಯರಾದ ದೇವರ ಮಕ್ಕಳರ ಏನ್ ಮಾಡಿದಾರೆ ಅಂತ ನೋಡುವಾಗ ಜಯಿಸಿದರೆ ಪ್ರಿಯರ. ಅದೇ ರೀತಿಯಾಗಿ ನಮಗೆ ಅದೇ ಶರೀರವನ್ನು ಕೊಟ್ಟಿದ್ದಾರೆ, ಅಂತ ಒಂದು ಭಾಗ್ಯವನ್ನು ನಮಗೂ ಕೂಡ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರಿಗೆ ಏನ್ ಕೊಟ್ಟಿದರು ಅಷ್ಟೇ ಒಂದು ಭಾಗ್ಯ ನಮಗೂ ಕೊಟ್ಟಿದ್ದಾರೆ. ಅಂತ ಒಂದು ಮಾತುಗಳನ್ನು ಅಂತ ಮಾತು ಕೂಡ ದೇವರು ಹೇಳ್ತಿದ್ದಾರೆ ಪ್ರಿಯರಾದ. ನಾನು ಸುಖವಾಗಿ ಹೋಗಿದ್ದೀನಿ ಅಂತ ಹೇಳ್ತಿಲ್ಲ, ನಾನು ಕೂಡ ಜಯಿಸಿದ್ದೀನಿ, ನಾನು ಕೂಡ ಕಷ್ಟಪಟ್ಟಿದ್ದೀನಿ. ನೀವು ಕೂಡ ಕಷ್ಟ ಪಡ್ಲೇಬೇಕು, ನೀವು ಕೂಡ ಕಷ್ಟ ಪಡ್ಲೇಬೇಕು. ನನ್ನಂತ ಕಷ್ಟ ನಿಮಗೆ ಉಂಟು ಅಂತ ದೇವರು ಹೇಳುವಾಗ ನಾವು ಅದನ್ನ ಸ್ವೀಕರಿಸ್ಬೇಕು. ಅದನ್ನ ಸ್ವೀಕರಿಸಿ ಅದನ್ನ ಏನ್ ಮಾಡ್ಬೇಕಂತ ನೋಡುವಾಗ ಜಯಿಸಲಿಕ್ಕೆ ಪ್ರಯಾಸ ಪಡ್ಬೇಕು. ಅದು ಧೈರ್ಯದಿಂದ ಇದ್ರೆ ಮಾತ್ರ ಸಾಧ್ಯ. ಅದೇ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಧೈರ್ಯವಾಗಿರ್ರಿ. ಒಬ್ಬ ಮನುಷ್ಯನ ಅಳ್ತಾ ಇದ್ರೆ ಯಾಕೋ ಅಳ್ತಾ ಇದೀಯಾ, ಧೈರ್ಯವಾಗಿರು ಅಂತ ಹೇಳ್ತೀವಲ್ವ ಪ್ರಿಯರಾದವರ ಮಕ್ಳರ. ಹೇಳ್ತಿರಲ್ಲ, ಯಾರಾದ್ರೂ ಅಳ್ತಾ ಇದ್ರೆ, ತಂದೆ ತಾಯಿ ಅಳ್ತಾ ಇದ್ರೆ ಮಕ್ಳೋಗಿ ಏನ್ ಮಾಡ್ತಾರೆ, ನಾವಿದೀವಮ್ಮ, ನಾವಿದೀವಿ ಅಪ್ಪ, ಧೈರ್ಯವಾಗಿರು ಅಂತ ಹೇಳ್ತಾರಲ್ಲ ಪ್ರಿಯರಾದವರ ಮಕ್ಳರ. ಹೇಳ್ತಾರಣ್ಣ. ಖಂಡಿತವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ದೇವರು ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ, ಅದೇ ಯೇಸು ಕ್ರಿಸ್ತ, ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ. ನಿಮಗೆ ಖಚಿತವಾಗ್ಲೂ ಕೂಡ ಸಂಕಟ ಉಂಟು, ಧೈರ್ಯವಾಗಿರಿ. ದೇವರ ಮಾತನ್ನು ಎಂದು ಕೂಡ ನಿರ್ಲಕ್ಷ್ಯ ಮಾಡದೆ ನಾವು ನಿಜವಾಗ್ಲೂ ಕೂಡ ಮಾತಿನ ಪ್ರಕಾರ ನಡೆದುಕೊಳ್ಳೋರು ಆಗಿರ್ಲೇಬೇಕು ಪ್ರಿಯರಾದ. ಇಲ್ಲದೆ ಹೋದ್ರೆ ನಾವೇನಾಗ್ತೀವಿ ಅಂತ ನೋಡುವಾಗ ನಿಜವಾಗ್ಲೂ ಕೂಡ ನಾವು ದೂರವಾಗ್ಬಿಡ್ತೀವಿ ದೇವರಿಂದ. ನಾವು ಜಯಿಸಿ ನಾವು ಆತನ ಮಾರ್ಗದಲ್ಲಿ ನಾವಿರ್ಬೇಕು. ಇನ್ನೊಂದು ವಚನವನ್ನು ಕೂಡ ಹಾಗೆ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 30ನೇ ವಚನ. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಓಕೆ, ಇದಕ್ಕಿಂತ ಇನ್ನೊಂದು ವಚನ ಮುಂದೆ ಫಸ್ಟ್ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಸಾಕು ಸಿಸ್ಟರ್, ಓಕೆ ಸಾಕು. ಇಲ್ಲಿ ನೋಡುವಾಗ ಪ್ರಿಯರಾದವರ ಮಕ್ಕಳರ, ಪೇತ್ರ ಯೋಹಾನರು ಇವರಿಗೆ ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ, ಯಹೂದ್ಯರು ಅಧಿಕಾರಿಗಳು ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ, ಯೇಸುವಿನ ಹೆಸರನ್ನು ಎತ್ತಬಾರದು ಎಂಬ ಆಲೋಚನೆಯನ್ನು ಮಾಡಿ ಪ್ರಿಯರಾದವರ ಮಕ್ಕಳು ಯೇಸುವಿನ ಹೆಸರನ್ನು ಎತ್ತಬಾರದೆಂದು ಆಲೋಚನೆ ಮಾಡಿ ಇಲ್ಲಿ ಪ್ರಿಯರಾದವರ ಮಕ್ಕಳರ ಪೇತ್ರ ಯೋಹಾನನನ್ನು ಮಾತನಾಡಿಸಬಾರದಂತ ಒಂದು ಸಂದರ್ಭವಾಗಿ ಇಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡುವಾಗ ಪ್ರಿಯರಾದವರ ಮಕ್ಕಳರ ಪೇತ್ರ ಯೋಹಾನರು ಯಾವ ರೀತಿಯಾಗಿ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡಿದವರು ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಅಲ್ಲಿರ್ತಕ್ಕಂಥ ಜನಗಳು ಪ್ರಿಯರಾದವರ ಮಕ್ಕಳಿರ ಯೇಸು ಕ್ರಿಸ್ತರ ಒಂದು ಮಾತುಗಳನ್ನು ಎತ್ತಬಾರದು, ಯೇಸು ಕ್ರಿಸ್ತರ ಒಂದು ಯಾವುದೇ ಒಂದು ರೀತಿಯಾಗಿ ಯೇಸುವಿನ ಹೆಸರನ್ನು, ಯೇಸುವಿನ ಮಾತುಗಳು ಇವರು ಹೇಳಬಾರದು ಅಂತ ಅಂದ್ಕೊಂಡಿದ್ದಾಗ ಇವರು ಪೇತ್ರ ಯೋಹಾನರು ಏನ್ ಮಾಡ್ತಿದ್ದಾರೆ ಅಂತ ನೋಡುವಾಗ ಧೈರ್ಯದಿಂದ ಮಾತನಾಡಿದ ನೋಡಿ ಅವರೇ ಆಶ್ಚರ್ಯ ಪಡ್ತಿದ್ದಾರೆ ಪ್ರಿಯರಾದವರ ಮಕ್ಕಳಿರ. ಅವರೇ ಆಶ್ಚರ್ಯ ಪಡುವಾಗೆ ಪ್ರಿಯರಾದವರ ಮಕ್ಕಳಿರ
ಪೇತ್ರ ಯೋಹಾನರು ಮಾತನಾಡ್ತಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ಅದ್ಭುತ ದೇವರು ಅಲ್ಲಿ ಆಗರ ಇವರು ಯೇಸು ಕ್ರಿಸ್ತರ ಹೆಸರನ್ನು ಎತ್ತಿಸಬಾರದಂತ ಇರುವಾಗ ಇಲ್ಲಿ ನೋಡುವಾಗ ಇವರು ಧೈರ್ಯವಾಗಿ ಮಾತನಾಡ್ತಿದ್ದಾರೆ ಅಂದ್ರೆ ಇದು ಸಾಮಾನ್ಯ ವಿಷಯವಲ್ಲ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ಅನೇಕ ಶೋಧನೆಗಳು ಬರ್ತಾ ಇರ್ತವೆ. ಅನೇಕ ಯೇಸುವಿನ ಹೆಸರನ್ನು ಎತ್ತಬಾರದು, ನೀವು ಯೇಸುವಿನ ಹೆಸರನ್ನು ನೀವು ಎತ್ತಬಾರದು ಅಂತ ಹೇಳುವಾಗ ನೀವು ಯಾವುದೇ ಒಂದು ಅಧಿಕಾರಿಗಳು ಅಥವಾ ಯಾವುದೋ ಒಂದು ರೀತಿಯಾಗಿ ಬಂದಾಗ ನಾವು ಕೂಡ ಧೈರ್ಯವಾಗಿದ್ರೆ ಯೇಸುವಿನ ಹೆಸರನ್ನು ನಾವು ನಿಲ್ಲಿಸೋದಿಲ್ಲ ಎಂಬ ಒಂದು ಧೈರ್ಯ ನಮ್ಮಲ್ಲಿ ಬಂದೇ ಬರ್ತದೆ ಪ್ರಿಯರ ದೇವರ ಮಕ್ಳು. ಇಲ್ಲದೆ ಹೋದ್ರೆ ಏನಾಗ್ತೀವಿ ಅಂತ ನೋಡುವಾಗ ದೇವರಿಂದ ದೂರವಾಗಿ ಹೋಗ್ಬಿಡ್ತೀವಿ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಇಲ್ಲಿ ಹೇಳ್ತಿದ್ದಾರೆ ಅದೇ 31ನೇ ವಚನ ನೋಡಿ, ಅದೇ ಅಧ್ಯಾಯ ಆಗ್ಲೇ ಅದೇ ರೀತಿಯಾಗಿ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡಗಿತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ನೋಡುವಾಗ 31ನೇ ವಚನಕ್ಕೆ ಬರುವಾಗ ಪ್ರಾರ್ಥನೆ ಮಾಡಿದ್ರು. ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಸ್ಥಳವು ಕೂಡ ನಡಿಗೋಯ್ತು. ಅಲ್ಲಿ ಜನಗಳು ವಾಕ್ಯವನ್ನು ಕೂಡ ಏನ್ ಮಾಡಿದ್ರು ಅಂತ ನೋಡುವಾಗ ಧೈರ್ಯದಿಂದ ಎಲ್ಲರೂ ಹೇಳುವವರಾದ್ರು ಪ್ರಿಯರೇ. ಆ ರೀತಿಯಾಗಿ ಪೇತ್ರ ಯೋಹಾನರು ಕೂಡ ಅದ್ಭುತವಾಗಿ ಪ್ರಿಯರ ದೇವರ ಮಕ್ಳಿರ ಮಾತನಾಡಿದ್ರು. ಅದೇ ರೀತಿಯಾಗಿ ನಾವು ಕೂಡ ಇವತ್ತಿನ ದಿನಮಾನದಲ್ಲಿ ದೇವರ ವಾಕ್ಯಗಳನ್ನು ಅಥವಾ ದೇವರ ಸುವಾರ್ತೆಯನ್ನು ಹೇಳೋದಕ್ಕೆ ನಾವು ಭಯ ಪಡ್ತಾ ಇದೀವಿ ಅಂದ್ರೆ ಕಾರಣ ಏನಂತ ನೋಡುವಾಗ ಧೈರ್ಯ ನಮ್ಮಲ್ಲಿಲ್ಲ. ನೋಡುವಾಗ ನಾವು ಯೇಸು ಕ್ರಿಸ್ತರನ್ನು ಯಾವ ರೀತಿಯಾಗಿ ಪ್ರಚುರ ಪಡಿಸೋದಂತ ನೋಡುವಾಗ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಅನೇಕರು ಕೆಲಸಗಾರರು ಇರ್ತಾರೆ, ಅನೇಕರು ನಿಜವಾಗ್ಲೂ ಕೂಡ ಕೆಲಸ ಅಂತವರಿಗೆ ನಾವು ಯಾವುದೇ ಕಾರಣಕ್ಕೂ ದೇವರ ಮಾತನ್ನು ಹೇಳದೆ ಬಿಡಬಾರದು ಪ್ರಿಯರೇ. ನಾವು ಸ್ವಲ್ಪ ಮಾತಾದ್ರೂ ಕೂಡ ಧೈರ್ಯದಿಂದ ಅವರಿಗೆ ಸುವಾರ್ತೆಯನ್ನು ತಲುಪಿಸ್ಬೇಕು ಪ್ರಿಯರೇ, ಧೈರ್ಯದಿಂದನೇ ತಲುಪಿಸ್ಬೇಕು ಪ್ರಿಯರೇ. ನಾವು ಇರ್ತಕ್ಕಂಥ ಜಾಗಗಳಲ್ಲಿ ಪ್ರಿಯರೇ ಅನೇಕರು ನಮ್ಮ ರೈತರು ಇರ್ತಾರಲ್ಲ ಪ್ರಿಯರೇ, ಅವ್ರು ಯೇಸು ಕ್ರಿಸ್ತರನ್ನು ಅರಿಯದೇ ಇರುವವರಿಗೆ ನಿಜವಾಗ್ಲೂ ಕೂಡ ಸಿಕ್ಕಿದ್ರೆ ಧೈರ್ಯವಾಗಿ ಹೇಳ್ತೀವಿ ಪ್ರಿಯರೇ, ನಿಜವಾಗ್ಲೂ ಸಿಕ್ಕಿದ್ರೆ ಒಂದಲ್ಲ ಎರಡು ಮಾತಾದ್ರೂ ಕೂಡ ದೇವರ ಮಾತುಗಳನ್ನು ಹೇಳ್ತಾ ಇರ್ತೀವಿ ಪ್ರಿಯರೇ ಯೇಸು ಕ್ರಿಸ್ತರು. ಅದೇ ರೀತಿಯಾಗಿ ಯಾವುದೇ ಒಂದು ರೀತಿಯಾಗಿ ನಾವು ದೇವರ ಒಂದು ಸುವಾರ್ತೆಯನ್ನು ಪ್ರಚುರ ಪಡಿಸ್ಬೇಕಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದೇ ಒಂದು ಧೈರ್ಯ. ಆ ಧೈರ್ಯ, ಒಂದು ಭಯ ಅನ್ನೋದಿದ್ರೆ ಪ್ರಿಯರೇ ನಮ್ಮನ್ನು ಹಿಂದಕ್ಕೆ ತಳ್ಕೊಂಡು ಹೋಗ್ತದೆ ವಿನಃ ನಮ್ಮನ್ನು ಯಾವುದೇ ಕಾರಣಕ್ಕೂ ಮುಂದೆ ತೆಗೆದುಕೊಳ್ಳು ಹೋಗೋದಿಲ್ಲ ಪ್ರಿಯರೇ. ಆ ಧೈರ್ಯವಾಗಿದ್ದರೇನೆ ಯಾವುದೇ ಒಂದು ರೀತಿಯಾಗಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾವು ಧೈರ್ಯವಾಗಿನೇ ಸುವಾರ್ತೆಯನ್ನು ಪ್ರಚುರ ಪಡಿಸ್ಬೇಕು ಪ್ರಿಯರೇ. ಅದೇ ರೀತಿ ಇನ್ನೊಂದು ವಚನವನ್ನು ಕೂಡ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 3ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 14:3. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು. ಓಕೆ, ಇಲ್ಲಿ ನೋಡುವಾಗ ಪ್ರಿಯರಾದ ಮಕ್ಕಳರ 7ನೇ ವಚನ ತನಕ ಓದಿ ಸಿಸ್ಟರ್. ಕಂಟಿನ್ಯೂ ಮಾಡೋಣ. ಆಗ ಆ ಊರಿನ ಜನರಲ್ಲಿ ಭೇದ ಉಂಟಾಯಿತು. ಕೆಲವರು ಯಹೂದ್ಯರ ಪಕ್ಷದವರಾದರು, ಕೆಲವರು ಅಪೊಸ್ತಲರ ಪಕ್ಷದವರಾದರು. ಅನ್ಯ ಜನರು ಯಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರವರ್ತಿಸಿದ್ದಾಗ ಅಪೊಸ್ತಲರು ಅದನ್ನು ತಿಳಿದು ಓಡಿಹೋಗಿ ಲುಕೋನ್ಯದಲ್ಲಿದ್ದ ಲೂಸ್ತ್ರ, ದೇರ್ಬೆ ಎಂಬ ಊರುಗಳಿಗೂ ಅವುಗಳಿಗೂ ಸೇರಿರುವ ಸೀಮೆಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಸಾಕು ಇಷ್ಟ. ಇಲ್ಲಿ ನೋಡುವಾಗ ಪ್ರಿಯರಾದವರ ಮಕ್ಕಳಿರ, ಇಲ್ಲಿ ಕೂಡ ದೇವರು ಹೇಳ್ತಿದ್ದಾರೆ, ಪೌಲ ಬಾರ್ನಬರು ನಿಮಗೆ ಪರಿಚಯ, ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥವ್ರೆ. ಇವ್ರು ಪೌಲ ಅವರು ಬಾರ್ನಬರ್ ಅವರು ನೋಡುವಾಗ ಇಲ್ಲಿ ನೋಡುವಾಗ ದೇವರ ಮಾತುಗಳನ್ನು ಹೇಳೋದಕ್ಕೆ ಬಂದಿರ್ತಾರೆ ಪ್ರಿಯರಾದವರ ಮಕ್ಕಳಿರ. ಇವರು ನೋಡುವಾಗ ಫಸ್ಟ್ ಏನಾಗಿರ್ತಾರೆ ಅಂತ ನೋಡುವಾಗ
ಇವರನ್ನು ತುಂಬಾ ಹಚ್ಕೊಳ್ಬಿಡ್ತಾರೆ. ಪೌಲ ಬಾರ್ನಬರನ್ನು ಬಹುಕಾಲ ಅಲ್ಲಿದ್ದು ಆತನು ಅವರ ಕೈಯಿಂದ ಸೂಚಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿದನು. ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತನಾಡುತ್ತಿದ್ದರು. ದೇವರ ಮೇಲೆ ಭರವಸವಿಟ್ಟು ಪ್ರಿಯರಾದ ಮಕ್ಕಳಿರ ಧೈರ್ಯದಿಂದ ಮಾತನಾಡುತ್ತಿದ್ದರು. ಅದೇ ರೀತಿಯಾಗಿ ನೋಡುವಾಗ ಕೆಲವರು ಅಪೊಸ್ತಲರ ಪಕ್ಷದವರಾದ್ರು ಭೇದಗಳು ಉಂಟಾಯ್ತು ಪ್ರೇಯರ್ ಇಲ್ಲಿ ಮಧ್ಯದಲ್ಲಿ. ಇಲ್ಲಿ ಓಡಿ ಹೋಗಿ ಪ್ರೇಯರ್ ಇವರು ಏನಾದ್ರಂತ ನೋಡುವಾಗ ಧೈರ್ಯದಿಂದ ದೇವರ ಮಾತುಗಳನ್ನು ಹೇಳುವಾಗ, ಇನ್ನು ಕೆಳಗಡೆ 7ನೇ ವಚನದಲ್ಲಿ ಬಂದಾಗ ಕೆಲವೊಂದು ಸೀಮೆಗಳಿಗೆ ಹೋಗಿ ಭೇದಗಳು ಉಂಟಾದಾಗ ದೂರ ಮಾಡಿದಾಗ ಪ್ರೇಯರೇ, ಕೆಲವೊಂದು ಸೀಮೆಗಳಿಗೆ ಅವರು ಏನು ಹೋಗಿ ಭಯಪಟ್ಟು ಏನಾದ್ರು ಕೂಡ ನಮ್ಮ ತರ ಏನಾದ್ರು ಭಯಪಟ್ಟು ಯಾವ್ದೊಂದು ಜಾಗಕ್ಕೆ ಸುವಾರ್ತೆಗೆ ಹೋದಾಗ ಯಾವ್ದೊಂದು RSS ಆಗಿರ್ಬೋದು, ಯಾವ್ದೋ ಒಂದು ರೀತಿಯಾಗಿ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಏನಾಗ್ ಮಾಡ್ತೀವಿ ಅಂತ ನೋಡುವಾಗ ಓಡಿ ಹೋಗಿ ಮನೆಯಲ್ಲಿ ಕೂತ್ಕೊಬಿಟ್ಟು ಯಾವುದೇ ಒಂದು ವಿಷಯದಲ್ಲಿ ದೇವರ ಮಾತುಗಳನ್ನ ಹೇಳೋದನ್ನ ನಿಲ್ಲಿಸ್ಬಿಡ್ತೀವಿ ಭಯಪಟ್ಟು. ಆದ್ರೆ ಪೌಲ ಬಾರ್ನಬರು ಆ ರೀತಿಯಾಗಿ ಮಾಡ್ತಿಲ್ಲ. ಇನ್ನು ಬಂದು ಪ್ರಿಯರೇ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಿಯರೇ. ಆ ಪ್ರಾರಂಭ ಮಾಡಿದಾಗ ಅಲ್ಲಿ ಕೂಡ ಏನಾದ್ರು ಕಷ್ಟ ಬಂದಿಲ್ಲ ಅಂದ್ರೆ ಅಲ್ಲಿ ಕೂಡ ಕಷ್ಟ, ಅಲ್ಲಿ ಕೂಡ ಹಿಂಸೆ. 11ನೇ ಅಧ್ಯಾಯಕ್ಕೆ 11ನೇ ವಚನದಲ್ಲಿ ಬಂದಾಗ ಅಲ್ಲಿ ಕೂಡ ಏನು ದೇವರುಗಳು ಬಂದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಏನ್ ಮಾಡಿದ್ರು, ಹೂವಿನ ಹಾರ ತಗೊಂಡು ಹೋಗಿ ಅವರು ದೇವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಕೂಡ ಒಂದು ಫಸ್ಟ್ ಸ್ಟಾರ್ಟಿಂಗ್ ಏನ್ ಬಂತು, ಒಳ್ಳೆ ರೀತಿ. ಆದ್ರೆ ನಾವು ದೇವರುಗಳೆಲ್ಲ ನಾವು ಈ ರೀತಿ ಬಂದಿದ್ದೀವಿ ಅಂತ ದೇವರ ಮಾತುಗಳನ್ನ ಹೇಳಕ್ ಬಂದಿದೀವಿ ಅಂದಾಗ ಅಲ್ಲಿ ಮತ್ತೆ ಏನ್ ಮಾಡ್ತಾ ಇದಾರೆ ಅಂತ ನೋಡುವಾಗ ಅವಮಾನ. ಇವರು ನೋಡುವಾಗ ಭಕ್ತರ ಪ್ರೇರಾದ್ಯವರ ಮಕ್ಕಳಿರ ದೇವರ ಶಿಷ್ಯರು ಅಪೊಸ್ತಲರು ಇವರು ಪೌಲ ಬಾರ್ನಬರು ಭಕ್ತರಾಗಿ ಪ್ರೇರಾದ್ಯವರ ಮಕ್ಕಳಿರ ಇವರು ಎಲ್ಲಾದ್ರೂ ಕೂಡ ಬಿದ್ದು ಹೋಗಿಲ್ಲ ಪ್ರೇಯರೇ. ನಾವಾದ್ರೆ ಒಂದು ಜಾಗದಲ್ಲಿ ನಾವು ದೇವರನ್ನು ಯಾವ್ದೋ RSS ಏನಾದ್ರು ನಮ್ಮನ್ನ ಅಟ್ಯಾಕ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂತ ನೋಡುವಾಗ ಮೊಟ್ಟ ಮೊದಲನೇದಾಗಿ ಪ್ರೇಯರೇ ನಾವು ಎದುರುಕೊಂಡು ಮನೆಯಲ್ಲೇ ಕುತ್ಕೊ ಬಿಡ್ತೀವಿ. ಮುಂದೆ ನಾವು ದೇವರ ಮಾತುಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಈ ರೀತಿಯಾಗಿ ನಮ್ಮ ಪರಿಸ್ಥಿತಿ. ಅದೇ ರೀತಿಯಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇ ಧೈರ್ಯ. ಈ ಧೈರ್ಯದಲ್ಲಿ ನಾವು ಮುಂದೆ ಹೋಗ್ಲೇಬೇಕು ಪ್ರೇಯರ್. ಇಲ್ಲದೆ ಹೋದ್ರೆ ನಾವು ನಿಜವಾಗ್ಲೂ ಕೂಡ ಏನಾಗ್ತೀವಿ ಅಂತ ನೋಡುವಾಗ ದೇವರಿಂದ ದೂರವಾಗಿ ಹೋಗ್ತೀವಿ. ಪೌಲ ಬಾರ್ನಬರು ಆ ಒಂದ್ ಕಡೆ ಕಷ್ಟ ಹೋಗ್ಲಿ, ಒಂದು ಕಡೆ ಕಷ್ಟ ಬಂದ್ರೆ ಪೌಲನವ್ರಿಗೆ ನೋಡುವಾಗ ಅದೇ 2 ಕೊರಿಂಥ 11:23 ಓದ್ಕೊಂಡು ಹೋದಾಗ ಒಂದಲ್ಲ ಹಿಂಸೆ ಪ್ರಿಯರಾದ್ಯರ ಮಕ್ಕಳಿರ ಸ್ವಂತ ಸಹೋದರರಿಂದ ಹಡಗು ಪ್ರಯಾಣಗಳು, ಸಮುದ್ರ ಅಪಾಯಗಳು, ಮತ್ತು ಕಳ್ಳರಿಂದ ಅಪಾಯಗಳು, ಸುಳ್ಳು ಸಹೋದರರಿಂದ ಅಪಾಯಗಳು, ಸರ್ಕಾರದವರು, ಸ್ವಂತ ಸಹೋದರರು, ಈ ರೀತಿಯಾಗಿ ಅನೇಕ ಹಿಂಸೆಗಳಲ್ಲಿ ಇರುತ್ತದೆ ಪ್ರಿಯರೇ. 2 ಕೊರಿಂಥ 11:23 ಓದ್ಕೊಳ್ಳೋದೆ. ಇಷ್ಟೊಂದು ಕಷ್ಟಗಳನ್ನು ಪಡಬೇಕನ್ನೋದು ಉದ್ದೇಶ ಏನು ಪ್ರಿಯರೇ? ಇಷ್ಟೊಂದು ಕಷ್ಟಗಳನ್ನು ಪಡ್ಲೇಬೇಕನ್ನೋದು ಕಾರಣ ಏನು? ಅವ್ರಿಗೆ ಗೊತ್ತಿದೆ ನಾವ್ ಈ ಲೋಕದಲ್ಲಿ ಧೈರ್ಯವಾಗಿ ನಾವು ದೇವರ ಸೇವೆಯಲ್ಲಿ ಕಷ್ಟಪಟ್ರೆ ಮುಂದೊಂದು ದಿನ ನಮಗೆ ದೇವರ ರಾಜ್ಯಕ್ಕೆ ಹೋಗುವ ಭಾಗ್ಯ ಸಿಗುತ್ತೆ. ದೇವರ ರಾಜ್ಯಕ್ಕೆ ಹೋಗುವ ಭಾಗ್ಯ ಸಿಗುತ್ತೆ. ಈ ಭಾಗ್ಯವನ್ನು ನಾವು ಯಾವತ್ತೂ ಕೂಡ ಮಿಸ್ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನಾವು ಕಳ್ಕೊಬಾರದಂತ ಅವರಿಗೆ ಅರ್ಥ ಆಗಿದೆ, ಇವತ್ತು ನಮಗೆ ಅರ್ಥ ಆಗಿಲ್ಲ. ಸಿಕ್ಕಿರ್ತಕ್ಕಂಥ ಅವಕಾಶವರಿಗೆ ಕಳ್ಕೊಬಾರ್ದಂತ ಅಪೊಸ್ತಲರಿಗೆ, ಶಿಷ್ಯರಿಗೆ, ಪ್ರವಾದಿಗಳಿಗೆ ಅರ್ಥ ಆಗಿದೆ. ನಮಗೇನಾಗಿದೆ ಅಂತ ನೋಡುವಾಗ ಮುಂದೆ ಇನ್ನು ದಿನಗಳಿದೆ, ಇನ್ನು ಸಮಯ ಇದೆ, ಇನ್ನು ಕಾಲ ಇದೆಯಲ್ಲ, ಇನ್ನು ಪರಿಪೂರ್ಣ ಆಗಿಲ್ವಲ್ಲ ಕಾಲ ಅಂತ ನಾವೇನ್ ಮಾಡ್ತಿದ್ದೀವಿ, ನಾವು ಪ್ರಿಯರಾದ್ಯವರ ಮಕ್ಕಳ ಕಾಲವನ್ನು, ದಿನಗಳನ್ನು, ಗಂಟೆಗಳನ್ನು ಲೆಕ್ಕ ಮಾಡ್ತಿದ್ವಿ. ಆದ್ರೆ ಅವ್ರ ಗಂಟೆಗಳನ್ನು ಲೆಕ್ಕ ಮಾಡ್ತಿಲ್ಲ, ನಿಮಿಷ ಸೆಕೆಂಡ್ಗಳು ಕೂಡ ಹೋಯ್ತಲ್ಲ, ವ್ಯರ್ಥವಾಯ್ತಲ್ಲ ಅಂತ ದುಃಖ ಪಡ್ತಿದ್ರು ಪ್ರೇಯರ್. ಆದ್ರೆ ನಾವು ಸೆಕೆಂಡ್ ಅಲ್ಲ ಪ್ರಿಯರಾದ್ಯವರ ಮಕ್ಕಳಿರ, ದಿನಗಳಲ್ಲ ವರ್ಷಗಳು ಕೂಡ ನಾವು ಲೆಕ್ಕ ಮಾಡ್ತಿಲ್ಲ ಪ್ರಿಯರಾದ್ಯವರ ಮಕ್ಕಳಿರ. ವರ್ಷಗಳು ಕೂಡ ನಾವು ಲೆಕ್ಕ ಮಾಡ್ತಿಲ್ಲ ಅಂದ್ರೆ ನಮಗೆ ಏನಾಗಿದೆ ಅಂತ ನೋಡುವಾಗ ಮೊಟ್ಟ ಮೊದಲನೇದಾಗಿ ಪ್ರಿಯರಾದ್ಯವರ ಮಕ್ಕಳಿರ ದೇವರ ಮೇಲೆ ಭಯ ಇಲ್ಲ. ದೇವರ ಮೇಲೆ ಮೊಟ್ಟ ಮೊದಲನೇ ಭಯ ಇಲ್ಲ. ಎರಡನೇದಾಗಿ ಪ್ರಿಯರಾದ್ಯವರ ಮಕ್ಕಳಿರ ಧೈರ್ಯ ಇಲ್ಲ ಪ್ರಿಯರೇ. ಈ ರೀತಿಯಾಗಿ ನಾವು ಬದುಕ್ಬೇಕು. ಅದೇ ರೀತಿಯಾಗಿ ಪ್ರಿಯರೇ ಇನ್ನೊಂದು ವಚನವನ್ನು ಕೂಡ ಮುಗಿಕೊಳ್ಳೋಣ. ಎಫೆಸ್ಯ
6ನೇ ಅಧ್ಯಾಯ 19ನೇ ವಚನ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಸಾಕು. ನೋಡುವಾಗ ಪ್ರಿಯರ ಮುಖ್ಯರ ದೇವರ ನಾನು ದೇವರ ಮಾತು ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಓಕೆ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥಿಗಳ ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತು ದೇವರು ನನಗೆ ಅನುಗ್ರಹಿಸಿಕೊಟ್ಟಿದ್ದನ್ನು ಪ್ರಾರ್ಥಿಸಿರಿ, ಅನುಗ್ರಹಿಸಿಕೊಡ್ಬೇಕೆಂದು ಪ್ರಾರ್ಥಿಸಿದೆ. ನೋಡುವಾಗ ಪೌಲರು ಹೇಳ್ತಿದ್ದಾರೆ ಮುಖ್ಯರ, ಅದೇ ಪೌಲರು ಹೇಳ್ತಿದ್ದಾರೆ, ನಾನು ಬಾಯಿ ತೆರೆ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ನೋಡುವಾಗ ಪೌಲರು ಅವರು ಹೇಳ್ತಿದ್ದಾರೆ ಪ್ರಿಯರ ಏನಂತ ಹೇಳ್ತಿದಾರೆ ಅಂತ ನೋಡುವಾಗ, ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ತೆಯನ್ನು ಎಂತ ಮಾತುಗಳಂತ ನೋಡುವಾಗ ಅದ್ಭುತವಾದ ಮಾತು ಪ್ರಿಯರೇ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡುವಾಗ ಸುವಾರ್ಥ ಭಯವಿಲ್ಲದೆ ಇದು ನಮ್ಮ ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಿಕೊಡಬೇಕೆಂದು ಪ್ರಾರ್ಥಿಸಿರಿ. ನೋಡುವಾಗ ಪ್ರಿಯರಾಜ್ಯರು ಮುಗ್ಲಿರ ಆತನು ನೋಡುವಾಗ ಪೌಲರವರು ಎಂತವರಂತ ನೋಡುವಾಗ ಹೆಂಗಸರನ್ನದೇ ಗಂಡಸರನ್ನದೇ ಹಿಂಸಿಸುವಂತ ಈ ವ್ಯಕ್ತಿ ಪ್ರಿಯರಾಜ್ಯರ ಮಕ್ಕಳಿಗೆ ದೇವರ ಮಗನು, ದೇವರ ಕೊನೆಯದಾಗಿ ನೋಡುವಾಗ ಹೆಂಗಸರ ಎಲ್ಲರನ್ನು ಹಿಂಸೆ ಪಡಿಸುವಂತ ಈ ಮನುಷ್ಯನು ಆವಾಗ ದೇವರ ಅರ್ಥ ಆದಾಗ ಹೇಳ್ತಿದ್ದಾನೆ ಪ್ರಿಯರಾಜ್ಯರ ಮಕ್ಕಳಿರ, ನನಗೆ ಹಳೆ ಗೊತ್ತಿಲ್ಲದ ಪೂರ್ವದಲ್ಲಿ ಗುಪ್ತವಾಗಿದ್ದ ಸುವಾರ್ತೆಯನ್ನು ಇವಾಗ ನಾನು ಸಾರ್ಬೇಕು, ನಾನು ಸಿದ್ಧನಾಗಿದ್ದೇನೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಿದ್ರೆ ಪ್ರಿಯರಾಜ್ಯ. ಅದೇ ರೀತಿ ನಾವು ಕೂಡ ಪ್ರಿಯರೇ ಭಯ ಪಡದೆ ನಾವು ದೇವರ ಮಾತುಗಳನ್ನು ಸಾರ್ಲಿಕ್ಕೆ ನಾವು ಧೈರ್ಯವಾಗಿ ಇರ್ಲೇಬೇಕು ಪ್ರಿಯರೇ. ಈತನು ಯಾವ ರೀತಿಯಾಗಾದ್ರೂ ದೇವರ ಮಾತುಗಳನ್ನು ಹೇಳಲಿಕ್ಕೆ ಸಿದ್ಧನಾಗಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ಸಿದ್ಧನಾಗ್ಬೇಕಲ್ವಾ. ನಾವು ಕೂಡ ಧೈರ್ಯದಿಂದ ಇರ್ಬೇಕು. ಅದೇ ರೀತಿ ಭಯ ಅನ್ನೋದು ಈ ಮನುಷ್ಯ ಭಯವಿಲ್ಲದೆ ಸಾರ್ಲಿಕ್ಕೆ ಸಿದ್ಧನಾಗಿದೆ. ಆ ರೀತಿಯಾಗಿ ನಾವು ಕೂಡ ಭಯ ಪಡದೆ ಸಾರೋದಕ್ಕೆ ಸಿದ್ಧರಾಗಿರ್ಬೇಕು. ಇನ್ನೊಂದು ವಚನವನ್ನು ಕೂಡ ಓದಿಕೊಳ್ಳೋಣ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ, ಅಲ್ಲ 20ನೇ ವಚನ. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದ್ದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯಿದೆ. ಹಾಗೆ ಆಗುವುದೆಂದು ಭರವಸೆ ಉಂಟು. ನೋಡುವಾಗ ಹೇಳ್ತಿದ್ದಾರೆ, ಅದೇ ಫಿಲಿಪ್ಪದವರಿಗೆ ಬರೆದ ಪೌಲರವರು ಹೇಳ್ತಿದ್ದಾರೆ ಪ್ರಿಯರಾಜ್ಯರ ಮುಖ್ಯರ, ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ, ಕೆಲವೊಬ್ಬರಾದ್ರೆ ಪ್ರಿಯರೇ ಕ್ರಿಸ್ತನ ವಿಷಯದಲ್ಲಿ ನಾಚಿಕೆ ಪಡ್ತಾ ಇರ್ತಾರೆ ಪ್ರಿಯರಾಜ್ಯರ ಮುಖ್ಯರ. ಯಾವ ರೀತಿ ಅಂತ ನೋಡುವಾಗ ದೇವರ ಮಾತುಗಳನ್ನು ನೋಡುವಾಗ ಪ್ರಿಯರೇ ನಮಗೆ ಗೊತ್ತಿರುವ ಹಾಗೆ ಯಾವ್ದಾದ್ರು ಒಂದು ಸಾವಾಯ್ತಂದ್ರೆ ನಾವು ಹೋಗ್ಬಿಟ್ಟು ಏನ್ ಮಾಡ್ತಾ ಇರ್ತೀವಿ ಅಂತ ನೋಡುವಾಗ ದೇವರ ಪ್ರಕಾರ ಸಮಾಧಿ ಕಾರ್ಯಕ್ರಮವನ್ನು ನಡೆಸುವಾಗ ಕ್ರೈಸ್ತರಾಗಿರ್ತಕ್ಕಂಥವರು ಬರೋದಿಲ್ಲ ಪ್ರಿಯರಾಜ್ಯರ ಮುಖ್ಯರ. ಬರೋದಿಲ್ಲ. ಯಾಕಂತ ನೋಡುವಾಗ ಇವರ ಜೊತೆಯಲ್ಲಿ ಅಲ್ಲಿ ನಾಚಿಕೆ ಪ್ರಿಯರಾಜ್ಯರ ಮಕ್ಳಿರ. ಇನ್ನೊಂದು ಯಾವುದೇ ಒಂದು ಸುವಾರ್ತೆ ಮಾಡ್ಲಿಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಕೂಡ ಬರೋದಿಲ್ಲ. ಯಾವುದೋ ಒಂದು ಜಾಗಕ್ಕೆ ಹೋಗಿ ದೇವರ ಮಾತುಗಳನ್ನು ಪ್ರಚಾರ ಈ ರೀತಿಯಾಗಿ ಕೆಲವರು ಬರೋದೇ ಇಲ್ಲ. ಆ ರೀತಿ ಇಲ್ಲಿ ದೇವರು ಹೇಳ್ತಿದ್ದಾರೆ, ಅದೇ ಪೌಲರು ಹೇಳ್ತಿದ್ದಾರೆ, ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ, ಯಾವ ವಿಷಯದಲ್ಲಿ ಕೂಡ ಒಂದು ವಿಷಯದಲ್ಲಿ ಮಾತ್ರ ಅಂತ ಹೇಳ್ತಿಲ್ಲ, ಯಾವ ವಿಷಯದಲ್ಲಿ ಅಂತ ಹೇಳ್ತಿರುವಾಗ ಯಾವ ವಿಷಯದಲ್ಲಿ ಕೂಡ ನಾಚಿಕೆ ಪಡ್ಲಿಲ್ಲ ಅಂದ್ರೆ ಎಷ್ಟು ಅದ್ಭುತ ಪ್ರಿಯರೇ ಪೌಲರವರು. ಅದೇ
ಇಲ್ಲಿ ಹೇಳ್ತಿದ್ದಾರೆ, ಯಾವ ವಿಷಯದಲ್ಲಿ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ. ಏನಂತ, ನಾನು ಒಂದು ವೇಳೆ ಬದುಕಿದ್ರು ಸರಿನೇ ಸತ್ತರೂ ಸರಿನೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಆಗಬೇಕು, ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಹೇಳುವಾಗ ನಾವು ಉಲ್ಟವಾಗಿದ್ದೀವಿ ಪ್ರಿಯರೇ. ನಾವು ಬದುಕಿದ್ರು ಸರಿಯೇ ಸತ್ರು ಸರಿಯೇ ಈ ಲೋಕಕ್ಕೆ ಬಾನಿಸರಾಗಿದ್ದೀವಿ. ಈ ರೀತಿಯಾಗಿ ಇವತ್ತಿನ ದಿನಗಳಲ್ಲಿ ತಯಾರಾಗ್ಬಿಟ್ಟಿದೀವಿ ಪ್ರಿಯರೇ. ಆದ್ರೆ ಇಲ್ಲಿ ಪೌಲರು ನಾನು ಬದುಕಿದ್ರು ಸರಿನೇ ಸತ್ರು ಸರಿನೇ ನನ್ನ ದೇಹದ ಮೂಲಕ ದೇವರಿಗೆ ಮಹಿಮೆ ಅಂತ ಪೌಲರು ಹೇಳ್ತಿದ್ರೆ, ನಾನು ಬದುಕಿದ್ರು ಸರಿನೇ ಸತ್ರು ಸರಿನೇ ಏನು ಲೋಕಕ್ಕೆ ಬಾನಿಸನಾಗಿದ್ರೆ. ಸಾಯ್ಬೇಕಾದ್ರೂ ನೀತಿ ನಿಯತ್ತಾಗಿ ಬದುಕ್ತಿದಾರಂದ್ರೆ ಅದು ಇಲ್ಲ. ಸಾಯ್ಬೇಕಾದ್ರೆ ಯಾವ ರೀತಿಯಾಗಿ ಸತ್ತು ಹೋಗ್ತಿದಾರೆ ಅಂತ ನೋಡುವಾಗ, ಯಾವ್ದೋ ಒಂದು ಹುಡುಗಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ, ಯಾವ್ದೋ ಒಂದು ಹುಡುಗನಿಗೋಸ್ಕರ ಆತ್ಮಹತ್ಯೆ ಕೊಂಡ್ಲು, ಯಾವ್ದೋ ಒಂದು ಆಸ್ತಿಗೋಸ್ಕರ ಜಗಳವಾಡಿ ಸತ್ತೋಗ್ಬಿಟ್ರು. ಈ ರೀತಿಯಾಗಿ ಇನ್ನು ಅನೇಕ ನೋಡುವಾಗ ಅನೇಕ ಆಸ್ತಿಗೋಸ್ಕರ, ಈ ರೀತಿಯಾಗಿ ಮಕ್ಕಳಿಗೋಸ್ಕರ, ಈ ಹೆಂಡತಿ ಈ ರೀತಿಯಾಗಿ ಓಡದಾಡ್ಕೊಂಡು ಈ ರೀತಿಯಾಗಿ ಹೋಗ್ತಾ ಇದಾರೆ ವಿನಃ ಈ ನಾವು ಬದುಕಿದಾಗ್ಲೂ ಕೂಡ ದೇವರಿಗೆ ಮಹಿಮೆ ಸಲ್ಲಿಸಲ್ಲ, ಸಾಯ್ಬೇಕಾದ್ರೂ ಕೂಡ ದೇವರಿಗೆ ಮಹಿಮೆ ಸಲ್ಲಿಸಲ್ಲ. ನಾವು ಸೈತಾನನಿಗೆ ಬಾನಿಸರಾಗಿ ಸೈತಾನನಿಗೆ ಒಳಪಟ್ಟು ಜೀವಿಸ್ತಾ ಇದೀವಿ ಪ್ರಿಯರೇ. ಇಂಥ ಮಾತುಗಳನ್ನು ಹೇಳ್ತಿದ್ರೆ ಅಂದ್ರೆ ಮಾಮೂಲಿ ವಿಷಯನ ಪ್ರಿಯರಾದವರು ಮುಖ್ಯರ, ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ ಪ್ರಿಯರೇ. ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ವೇ ಅಲ್ಲ. ಆ ರೀತಿಯಾಗಿ ನಾವು ಕೂಡ ಯಾವ ರೀತಿಯಾಗಿರ್ಬೇಕಂತ ನೋಡುವಾಗ, ನಾವು ದೇವರಲ್ಲೇ ನಿಜವಾಗಲೂ ಕೂಡ ಬದುಕಿದ್ರು ಸತ್ರು ದೇವರಲ್ಲಿ ನಾವು ಜೀವಂತವಾಗಿ ಇರಬೇಕು ಪ್ರಿಯರೇ. ಇನ್ನೊಂದು ವಚನವನ್ನು ಕೂಡ ಓದಿಕೊಳ್ಳೋಣ. 2 ತಿಮೋತಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಇಲ್ಲಿ ಹೇಳ್ತಿದ್ದಾರೆ, ದೇವರು ನಮಗೆ ಕೊಟ್ಟಿರ್ತಕ್ಕಂತ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನ ಆತ್ಮವಲ್ಲ. ನಿಜವಾಗ್ಲೂ ಪ್ರಿಯರಾದ್ಯವರ ಮಕ್ಳಿಯರ ಪೌಲರು ಅದನ್ನು ಧರಿಸಿಕೊಂಡಿದ್ದಾರೆ. ಪ್ರಿಯರಾದ್ಯವರ ಮಕ್ಳಿಯರ ಬಲ ಪ್ರೀತಿಯುಳ್ಳ ಆತ್ಮವನ್ನು ಪ್ರವಾದಿಗಳು ಧರಿಸಿಕೊಂಡಿದ್ದಾರೆ. ಪ್ರವಾದಿಗಳು, ಅಪೋಸ್ತಲರು, ದೇವರ ಭಕ್ತರು ಅನೇಕರು ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಈ ಆ ಒಳ್ಳೆ ಆತ್ಮವನ್ನು ಏನ್ ಮಾಡಿದೀವಿ ಅಂತ ನೋಡುವಾಗ, ಬಲ ಪ್ರೀತಿ ಆತ್ಮವನ್ನು ಏನ್ ಮಾಡಿದೀವಿ ಅಂತ ನೋಡುವಾಗ ತಳ್ಳಿದೀವಿ. ಏಡಿತನ ಆತ್ಮವನ್ನು ಆ ಏಡಿತನವಾಗಿ ಏಡಿತನದಿಂದ ಆತ್ಮವನ್ನು ಧರಿಸಿಕೊಂಡು ಪ್ರಿಯರಾದ್ಯವರ ಮುಖ್ಯರ ನಮ್ಮನ್ನ ನಾವೇ ಏಡಿಗಳಾಗೆ ಮಾಡ್ಕೊಳ್ತಿದೀವಿ. ಪ್ರಿಯರಾದ್ಯವರ ಮುಖ್ಯರ ನೋಡುವಾಗ ನಾವೇ ಏಡಿಗಳಾಗಿ ಜೀವಿಸ್ತಿದ್ವಿ. ಏಡಿಗಳಂದ್ರೆ ನಮಗ್ ಗೊತ್ತಿಲ್ವಲ್ಲ, ಸೋಲುಗಾರರು ಅಥವಾ ಯಾವ್ದೋ ಒಂದು ರೀತಿಯಾಗಿ ಸೋಲುಗಾರರಾಗ್ತಿದೀವಿ, ಸೋಲ್ತಿದ್ವಿ ಪ್ರಿಯರಾದ್ಯವರ ಮಕ್ಳಿಯರ. ಅದೇ ರೀತಿಯಾಗಿ ಬಲ ಪ್ರೀತಿ ಆತ್ಮ ಯಾರಿಗಿದೆಯೋ ಅವ್ರು ನಿಜವಾಗ್ಲೂ ಕೂಡ ಏಡಿಗಳಲ್ಲ. ಇದು ಪೌಲರವರನ್ನು ಏಡಿ ಅಲ್ಲ ಅನ್ಬೋದು, ಭಕ್ತರಲ್ಲ, ಸೋಲುಗಾರರಲ್ಲ, ಅವರು ಪ್ರವಾದಿಗಳಲ್ಲ ಪ್ರಿಯರೇ. ನಾವು ಇವತ್ತಿನ ದಿನಮಾನಗಳಲ್ಲಿ ನಾವು ಅವರಾಗಿ ಜೀವಿಸ್ತಾ ಇದ್ವಿ ಪ್ರಿಯರೇ. ಆ ರೀತಿಯಾಗಿ ಜೀವಿಸಬಾರದು ಪ್ರಿಯರಾದ ಮಕ್ಕಳ. ಯಾಕಂತ ನೋಡುವಾಗ ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವ್ ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ನನ್ನ ಮಕ್ಕಳಿಗೆ ನಾನು ಒಳ್ಳೆ ಆತ್ಮ ಕೊಡ್ಬೇಕಂತ ಪ್ರೇರೆ ದೇವರು ಅಂದ್ಕೊಂಡ್ರೆ ನಾವು ಏನ್ ಮಾಡ್ತಾ ಇದೀವಿ, ಏಡಿತನ ಆತ್ಮವನ್ನು ಧರಿಸ್ಕೊಳ್ತಿದ್ವಿ ಪ್ರಿಯರಾದ್ಯರು. ಇದು ನಿಜವಾಗ್ಲೂ ಒಳ್ಳೇದಲ್ಲ, ಇದು ಕೆಟ್ಟದ್ದು. ಇದನ್ನು ಬಿಡು, ಒಳ್ಳೆ ಆತ್ಮವನ್ನು ನಾವು ಧರಿಸಿಕೊಂಡು ಮುಂದಕ್ಕೆ ಹೋಗ್ಬೇಕು. ಕೊನೆ ವಚನವನ್ನು ಓದಿಕೊಂಡು ಮುಗಿಸಿಕೊಳ್ಳೋಣ. ಜ್ಞಾನೋಕ್ತಿ 29:25. ಯೆಹೋವನ ಭರವಸ ಉದ್ಧಾರ, ಮನುಷ್ಯನ ಭಯ ಉರುಲು,
ಯೆಹೋವನ ಭರವಸ ಉದ್ಧಾರ. ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುವರು. ಒಂದೇ ವಚನ. ಮನುಷ್ಯರ ಭಯವು ಉರುಳು. ನೋಡುವಾಗ ನಾವ್ ಇದುವರೆಗೂ ನೋಡಿರ್ತಕ್ಕಂಥ ಧೈರ್ಯ, ಆದ್ರೆ ಭಯ ಪಟ್ರೆ ಏನಾಗ್ತಾರಂತ ನೋಡುವಾಗ ಮನುಷ್ಯನ ಭಯವು ಉರುಳು. ನೋಡುವಾಗ ಮನುಷ್ಯನಿಗೋಸ್ಕರ ನಾವ್ ಏನಾದ್ರು ನಾವೇ ಭಯ ಪಟ್ರೆ ನಿಜವಾಗ್ಲೂ ಕೂಡ ದೇವರಿಗೋಸ್ಕರ ಭಯ ಪಡುವಂತ ಅನೇಕ ಒಂದು ನಿಯಮಗಳಿವೆ. ದೇವರಿಗೋಸ್ಕರ ಭಯ ಪಡುವಂತ ಒಂದು ನಿಯಮಗಳಿವೆ ಪ್ರೇರೆ. ನಾವು ನಿಜವಾಗ್ಲೂ ಭಯ ಪಡ್ಲೇಬೇಕು ಯಾವ ಒಂದು ವಿಷಯದಲ್ಲಿ, ಅಂದ್ರೆ ಅದಕ್ಕೊಂದು ನೀತಿ ನಿಯತ್ತಿದೆ ಪ್ರೇರ ದೇವ್ರ ಮಕ್ಳು, ಅದಕ್ಕೊಂದು ಆಜ್ಞೆಗಳಿದೆ ಯಾವುದಕ್ಕೋಸ್ಕರ ಭಯ ಪಡ್ಬೇಕಂತ. ಆದ್ರೆ ಇಲ್ಲಿ ದೇವ್ರು ಹೇಳ್ತಿದ್ದಾರೆ ಮನುಷ್ಯನ ಭಯ ಉರುಳು, ಯೆಹೋವನ ಭರವಸದಿಂದ ಉದ್ಧಾರ. ನೋಡುವಾಗ ನಾವು ಒಂದು ವೇಳೆ ನಮ್ಮನ್ನು ನಾವೇ ಭಯಪಡಿಸಿಕೊಂಡು ಮನುಷ್ಯರ ಭಯದ ಹಾಗೆ ನಾವು ನಡೆದುಕೊಂಡ್ರೆ ಪ್ರಿಯರಾದ್ಯರ ಮಕ್ಳು ನಾವು ಉರ್ಲಾಗ್ಬಿಡ್ತೀವಿ ಪ್ರಿಯರಾದ್ಯರ ಮಕ್ಳರ. ಅದೇ ರೀತಿ ಯೆಹೋವನ ಭರವಸೆ ಉದ್ಧಾರ. ದೇವರಿಗೆ ಮೇಲೆ ಭರವಸದಿಂದ ಇದ್ರೆ ನಿಜವಾಗ್ಲೂ ಕೂಡ ನಾವೇನಾಗ್ತೀವಿ ಅಂತ ನೋಡುವಾಗ ಉದ್ಧಾರ ಆಗ್ತೀವಿ ಪ್ರೇರೆ. ಆ ಉದ್ಧಾರ ಆಗ್ಬೇಕಂದ್ರೆ ನಾವ್ ಯಾವ ರೀತಿಯಾಗಿ ಉದ್ಧಾರ ಆಗ್ತೀವಿ ಅಂತ ನೋಡುವಾಗ ದೇವರ ವಿಷಯದಲ್ಲಿ ದೇವರು ನಮ್ಮನ್ನು ನಿಜವಾಗ್ಲೂ ಕೂಡ ಆತ್ಮಿಕದಲ್ಲಿ ನಾವು ಉದ್ಧಾರ ಆಗ್ತೀವಿ. ಆತ್ಮಿಕದಲ್ಲಿ ನಾವು ನಿಜವಾಗ್ಲೂ ಕೂಡ ಉದ್ಧಾರ ಆಗಿ ಕೊನೆ ಉಸಿರಿನವರೆಗೂ ದೇವರಿಗೋಸ್ಕರ ಬದುಕ್ಬೇಕಂತ ನಾವು ನಿರ್ಣಯ ತೆಗೆದುಕೊಂಡಾಗ ನಿಜವಾಗ್ಲೂ ದೇವರ ಸೇವೆಯಲ್ಲಿ ಇರ್ಬೇಕಂತ ನಾವು ಅಂದುಕೊಂಡು ಕೊನೆ ಉಸಿರಿನವರೆಗೂ ನಾವು ಬದುಕಿದ್ರೆ ನಿಜವಾಗ್ಲೂ ಕೂಡ ನಾವು ಉದ್ಧಾರ ಆಗ್ತೀವಿ. ದೇವರ ರಾಜ್ಯದಲ್ಲಿ ನಮ್ಮನ್ನು ಸೇರಿಸ್ತಾರೆ ಎಂದಿಗೂ ನಮ್ಮನ್ನು ದೇವರ ರಾಜ್ಯದಲ್ಲೇ ಇಡ್ತಾರೆ ವಿನಾಗ ನಮ್ಮನ್ನು ಯಾವತ್ತೂ ಕೂಡ ತಳ್ಳದಾಗಿ ದೇವರು ನೋಡ್ತಾರೆ ಪ್ರೇರೆ. ಇದು ನಮಗೆ ತುಂಬಾ ಧೈರ್ಯ ಅನ್ನೋದು ತುಂಬಾ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನಾವು ಧೈರ್ಯದಲ್ಲೇ ಬದುಕ್ಬೇಕು. ಒಂದು ವೇಳೆ ನಾವು ಧೈರ್ಯವನ್ನು ಕಳೆದುಕೊಂಡ್ರೆ ದೇವರಿಂದ ದೂರ ಆಗ್ತೀವಿ ಅಂತ ಹೇಳುತ್ತಾ ನಾವ್ ಯಾವಾಗ್ಲೂ ಕೂಡ ದೇವರ ವಿಷಯದಲ್ಲಿ ನಾವು ಬದುಕಿ ದೇವರ ವಿಷಯದಲ್ಲಿ ಧೈರ್ಯವಾಗಿ ನಿಂತು ಯಾವುದೇ ಕಾರಣಕ್ಕೆ ನಾವು ಸೋಲದಾಗಿ ನಾವು ದೇವರಿಗೋಸ್ಕರ ಬದುಕೋಣ ಅಂತ ಹೇಳುತ್ತಾ ಈ ಒಂದು ಅಂಶವನ್ನು ಇಲ್ಲಿಗೆ ಮುಗಿಸಿಕೊಳ್ಳೋಣ. ಎಲ್ಲರೂ ಕೂಡ ತಲೆ ಬಾಗಿಸೋದಾದ್ರೆ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ತಂದೆಯ ದೇವರೇ, ಇದುವರೆಗೂ ರಾಜ ಧೈರ್ಯ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಎಂಬ ಅಂಶದ ಮೂಲಕ ನೀವು ಮಾತನಾಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆಯ ದೇವರೇ. ನನ್ನ ಮುಖಾಂತರ ರಾಜ ನೀವು ಮಾತನಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆಯ ದೇವರೇ. ಅದೇ ರೀತಿ ನಿನ್ನ ಮಕ್ಕಳು ಇದುವರೆಗೂ ತಾಳ್ಮೆಯಿಂದ ಕೇಳಿಸಿರ್ತಕ್ಕಂಥ ನಿನ್ನ ಮಕ್ಕಳನ್ನು ಕೇಳಿದಂತ ನಿನ್ನ ಮಕ್ಕಳನ್ನು ಕೂಡ ನೆನಪಿಸ್ಕೊಳ್ರಿ. ಅವ್ರಿಗಿನ್ನೂ ಹೆಚ್ಚು ಜ್ಞಾನ ವಿವೇಕವನ್ನು ಕೂಡ ಅನುಗ್ರಹಿಸಿಕೊಡಿ ತಂದೆ. ನಿನ್ನ ಮಾತುಗಳು ಸ್ವಲ್ಪವಾಗಿ ಹೇಳಿದ್ರ ಕರ್ತನೆ ಅದ್ಭುತವಾಗಿರ್ತದೆ ತಂದೆ. ಆ ಮಾತುಗಳನ್ನು ಅಂಗೀಕರಿಸಿಕೊಳ್ಳುವವರು ಭಾಗ್ಯವಂತರು ಎಂಬುದಕ್ಕಾಗಿ ಹೇಳಿದಾರೆ ತಂದೆಯ ದೇವರೇ. ಆ ರೀತಿಯಾಗಿ ನಾವು ಬದುಕಿ ನಿಮ್ಮ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ಲಿಕ್ಕೆ ಸಹಾಯ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ನಿಮ್ಮ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ಲಿಕ್ಕೆ ಸಹಾಯ ಮಾಡಿ ಅಂತ ಅದೇ ರೀತಿಯಾಗಿ ಸ್ವಾಮಿ ಎಲ್ಲರನ್ನು ಕೂಡ ಹೆಸರಿನಿಂದ ಕರುಣಿಸ್ರಿ, ಕಾಪಾಡಿ ನಮ್ಮನ್ನು ತಗ್ಗಿಸ್ಕೊಳ್ತಾ ನಿಮ್ಮ ನಾಮ ಹೆಚ್ಚಬೇಕಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ ಜೀವಳ ತಂದೆ, ಆಮೇನ್. ಹಾಗೆ ಕಣ್ಣುಗಳನ್ನು ಮುಚ್ಚಿ ತಲೆ ಬಾಗಿಸಿದರೆ ಅಂತ್ಯಾಶೀರ್ವಾದವನ್ನು ಕೂಡ ತೆಗೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನು ವಿಮೋಚಕನು ಲೋಕ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ದೇವರ ಅನ್ಯೋನ್ಯತೆ ಸಹವಾಸವು ಈಗಲೂ ಮುಂದೆಯೂ ಇನ್ನೆಂದಿಗೂ ಕ್ರಿಸ್ತನ ಎರಡನೇ ಬರಣವರೆಗೂ ನಮ್ಮ ಜೊತೆಯಾಗಿದ್ದು ನಡೆಸಲಿ. ಆಮೇನ್.